ಉತ್ತಮವಾದದ್ದನ್ನೇ ಏನಾರು ಕೊಡೋಕೆ ಸಾಧ್ಯ ಇಲ್ವಾ? ಆಹಾರ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಆಹಾರದ ಕ್ರಮಗಳು ಕೂಡ ಅಳಿವಿನ ಅಂಚಿನಲ್ಲಿದೆ. ಎಲ್ಲ ಫುಡ್ಡು ಎಲ್ಲ ಸ್ಥಳಕ್ಕೂ ಸೂಟ್ ಆಗಲ್ಲ ಸರ್. ಅವ್ರು ಕೆಲಸ ಕೊಡ್ತಾರಲ್ಲ, ಅದೇ ನಮಗೆ ಖುಷಿ. ಡೈಲಿ ಕೆಲಸ ಸಿಗುತ್ತೆ ನಮಗೆ. ಸಾಂಪ್ರದಾಯಿಕವಾದಂತಹ ಆಹಾರದ ಕ್ರಮ ಇದೆಯಲ್ಲ, ಅದ್ರ ಚೈನ್ ಎಲ್ಲ ತಪ್ಪಿದೆ, ಅದರದೆಲ್ಲ ಲಿಂಕ್ ತಪ್ಪಿದೆ. ಸಹಜವಾಗಿ ನನಗೆ ಅನ್ಸುತ್ತೆ ಒಂದು ರೀತಿ ಆಧುನಿಕತೆಯ ಪ್ರಭಾವದಲ್ಲೂ ಕೂಡ ನಮ್ಮ ಉಳ್ಳಿಕಟ್ಟಿನ ಸಾರು ಮುದ್ದೆ ಇರ್ಬೋದು, ನಮ್ಮ ಶೇಳಿ ಸಾರು ಮುದ್ದೆ ಇರ್ಬೋದು, ನಮ್ಮ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ಇರ್ಬೋದು, ನಮ್ಮ ಬೆಳ್ಳುಳ್ಳಿ ಖಾರ ರೊಟ್ಟಿ ಇರ್ಬೋದು, ಯಾವುದು ಬೀಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ಸರ್. ನಾವು ಮನೆ ಮಟ್ಟಿಗೆ ಮಾಡ್ಕೊತಿದ್ವರಪ್ಪ. ಅವಾಗ ನೆಂಟ್ರು ಪಂಟ್ರು ಬಂದರೆ ಎಲ್ಲ ಮಾಡ್ತಿದ್ದು, ಮಾದಿ ಮಾಡ್ತಿದ್ದು, ಎಲ್ಲದೂ ಮಾಡ್ತಿದ್ದು ಅವಾಗ. ಅದೋ ಒಂದು ಮೂಲೆಯಲ್ಲಿ ಬೆಂಗಳೂರಲ್ಲೋ ಎಲ್ಲಂತಲ್ಲೋ ಜೆ ಪಿ ನಗರದಲ್ಲಿದ್ದರೂ ಒಂದು ಫೋನ್ ಮಾಡ್ತಾರೆ, ಸರ್ ನಮ್ದೆಲ್ಲ ಒಂದು ಐಟಮ್ ತಂದು ಸರ್ ತಿಂಡಿ ಭಾರಿ ಚೆನ್ನಾಗಿ ಅಂತೇಳಿ. ಅದು ಖುಷಿ ಕೊಡುತ್ತೆ. ಈ ಸಾಂಪ್ರದಾಯಿಕವಾದಂಥ ಒಂದು ಉದ್ಯಮ ಪ್ರಾರಂಭ ಮಾಡಿದ್ದೀವಿ ಅಂದಮೇಲೆ ನಮ್ಮ ಪ್ರಿಪರೇಷನ್ ಕೂಡ ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾಗಿ ಇರಬೇಕಂತ ಯೋಚನೆ ಮಾಡಿ ನಾವು ಒಲೆಲೆ ಮಾಡೋದು ತೀರ್ಮಾನ. ಕೃಷಿ ಅದು ಲಾಭಪ್ರದಾಯ ಅನ್ನೋದಕ್ಕಿಂತ ಅದೊಂದು ಸಮಾಧಾನಪ್ರದಾಯಕ. ಈ ರೈತನ ಉಳಿಬೇಕು, ರೈತನ ಬೆನ್ನೆಲುಬು ಹೇಳೋದ್ರ ಜೊತೆಗೆ ರೈತನ ಪ್ರಾಡಕ್ಟ್ ಏನಿದೆ ಆ ರೈತನ ಪ್ರಾಡಕ್ಟ್ ಕೊಂಡೋದು ಮುಖೇನ ನೀವು ಸಪೋರ್ಟ್ ಮಾಡಿಬಿಟ್ರೆ ಅದೊಂದು ದೊಡ್ಡ ಬ್ಯಾಕ್ ರೈತ. ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವಿರುವಂತಹದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯಪಟ್ಟಣ ಹೋಬಳಿಯ ನಿಡಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಚಟ್ನಳ್ಳಿಯ ಬಳಿಯೇ ಇರುವಂತಹ ಹಳ್ಳಿಕೆರೆ ಕಾವಲ್ನಲ್ಲಿರುವಂತಹ ಚಟ್ನಳ್ಳಿ ಫುಡ್ಸ್ ಅನ್ನುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ಅನೇಕ ತಿಂಗಳುಗಳಿಂದ ನಮ್ಮ ಗ್ರಾಮೀಣ ಭಾಗದ ಒಂದಷ್ಟು ತಿಂಡಿ ತಿನಿಸುಗಳನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸುವಂತಹ ಕೆಲಸವನ್ನು ಮಹೇಶ್ ಸರ್ ಅವರು ಮಾಡ್ತಾ ಇದ್ದಾರೆ. ಇಲ್ಲಿನ ಉದ್ದೇಶ ಏನು, ಯಾವ್ಯಾವ ರೀತಿಯಾದಂತಹ ತಿನಿಸುಗಳು ನಮಗೆ ಸಿಗುತ್ತೆ ಅನ್ನುವಂತಹದ್ದನ್ನು ಅವರ ಹತ್ರನೇ ಕೇಳ್ತಾ ಹೋಗೋಣ. ಸೊ ಇವಾಗ ನಾವು ಚಟ್ನಳ್ಳಿ ಫುಡ್ಸ್ನ ತಯಾರಿಕಾ ಘಟಕದ ಒಳಗಡೆ ಇದ್ದೀವಿ. ಸೊ ನಮ್ಮ ಹಿಂದೆ ಕೆಲಸಗಳಾಗ್ತಾ ಇದೆ. ಇವಾಗ ನಿಪ್ಪಟ್ಟು ರೆಡಿ ಆಗ್ತಾ ಇದೆ, ಕೀಲ್ಸ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅನೇಕ ಉತ್ಪನ್ನಗಳನ್ನು ಇಲ್ಲಿ ರೆಡಿ ಮಾಡ್ತಾ ಇರ್ತಾರೆ. ಸೊ ಇವಾಗ ಹೋಗಿ ಅವರ ತಾಯಿಯವರು ಇರಬಹುದು, ಅವ್ರ ಮನೆಯವರು ಇರಬಹುದು, ಮಹೇಶ್ ಸರ್ ಇರಬಹುದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರೇ ಕೆಲಸವನ್ನು ಮಾಡಿಕೊಂಡು ಇದನ್ನು ಬೆಂಗಳೂರಿಗೆ ಮತ್ತು ವಿವಿಧ ಭಾಗಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಶಶಾಂಕ್, ಖುಷಿ ಆಯ್ತು. ಐಸಿರಿ ವಾಹಿನಿಯವರು ಅದಷ್ಟು ದೂರದಿಂದ ಬಂದು ನಮ್ಮ ತಯಾರಿಕಾ ಘಟಕದ ಬಗ್ಗೆ ಸಂದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಖುಷಿ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಏನು ಸರ್ ನನ್ನ ಪರಿಚಯ ಅನೇಕ ಜನ ಓದುಗ ಬಳಗಕ್ಕೆಲ್ಲ ಗೊತ್ತಿದೆ ಅಂತ ಅಂದ್ಕೊಂತೀನಿ ಸರ್. ನಾನು ಚಟ್ನಳ್ಳಿ ಮಹೇಶ್ ಅಂತೇಳಿ, ಹುಟ್ಟಿದ್ದೆಲ್ಲ ಚಟ್ನಳ್ಳಿನೇ ಸರ್. ಓದಿದ್ದೆಲ್ಲ PUC ನಮ್ಮದು ಮುಕ್ತಾಯ ಆಯಿತು ಸರ್. ಆಮೇಲೆ ಸಾಹಿತ್ಯಿಕವಾದಂಥ ಕ್ಷೇತ್ರದಲ್ಲಿ ಕಾಲಿಟ್ಟಂಥ ಕಾರಣಕ್ಕೋಸ್ಕರ ಅಧ್ಯಯನ ಮತ್ತು ಪ್ರವಚನ ಇವು ನಮ್ಮ ಆಸಕ್ತಿ ಕ್ಷೇತ್ರಗಳು. ವಿಶೇಷವಾಗಿ ಜಾನಪದ ಮತ್ತು ವಚನ ಸಾಹಿತ್ಯ ನನ್ನ ಪ್ರೀತಿಯ ಕ್ಷೇತ್ರಗಳು ಸರ್. ಆ ಕಾರಣಕ್ಕೋಸ್ಕರ ಜನ ಬಯಸಿದ್ರಿಂದ ಆ ಪ್ರವಚನದ ಫೀಲ್ಡಲ್ಲಿ ಇಲ್ಲಿವರೆಗೆ ಸುಮಾರು ಒಂದು 3-4 ಸಾವಿರ ಪ್ರವಚನಗಳನ್ನು ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ, ಹೊರದೇಶದಲ್ಲೆಲ್ಲ ಕೊಟ್ಟಂಥ ಒಂದು ಖುಷಿ ನಮಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ವೀಕ್ಷಕ ಬಳಗಕ್ಕೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆಗೆ ಸಂಬಂಧಪಟ್ಟಾಗ ಇಷ್ಟು ಪರಿಚಯ ಸಾಕು ಅಂತ ಅನಿಸುತ್ತೆ ಸರ್. ಸೊ ವಾಗ್ಮಿಗಳಾಗಿ ಚಿಂತಕರಾಗಿ ನೋಡಿದ್ದಂತಹ ಚಟ್ನಳ್ಳಿ ಮಹೇಶ್ ಅವರನ್ನು ಸಡನ್ಲಿ ಅವರಿಗೊಂದು ಈ ರೀತಿಯಾಗಿ ಫುಡ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಗ್ರಾಮೀಣ ಭಾಗದ ತಿನಿಸುಗಳನ್ನು, ನಮ್ಮ ಭಾಗದ ತಿನಿಸುಗಳನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಬೇಕು ಅಂತ ಅನಿಸುತ್ತೆ. ಕಾರಣ ಏನು ಸರ್? ಆ್ಯಕ್ಚುಲಿ ನಮಗೇನು ಅಂದರೆ ವಾಸ್ತವವಾಗಿ ನಮಗೆ ಚಿಕ್ಕಂದಿನಲ್ಲೂ ಅಷ್ಟೇ ಸರ್, ಒಂದು ರೀತಿ ಕ್ರಿಯೇಟಿವ್ ವಿಷನ್ ಅಂತ ಏನು ಹೇಳ್ತೀವಿ, ಒಂದು ಸೃಜನಶೀಲವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಮಗೆ ಒಂದು ರೀತಿ ಬ್ಲಡ್, ಒಂದು ರಕ್ತಗತವ ಬಂದುಬಿಟ್ಟಿದೆ. ಏನಾದ್ರು ಒಂದು ವಸ್ತು ಮಾಡಬೇಕು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸಾಹಿತ್ಯಿಕವಾಗಿಂತ ಒಂದು ಕ್ರಾಂತಿ ಮಾಡ್ತಿದ್ವಿ. ಇರ್ತಕ್ಕಂಥ 30 ಮನೆ ಹಳ್ಳಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ, ವಚನ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ, ಅಲ್ಲಿ ವಚನ ನಾಟಕೋತ್ಸವ ಮಾಡ್ತಾಯಿದ್ವಿ, ಶಿವಸಂಚಾರ ನಾಟಕೋತ್ಸವ ಹಿಂಗೆಲ್ಲ ಮಾಡ್ತಿದ್ವಲ್ಲ ಸರ್. ಅದ್ರ ಜೊತೆಗೆ ನನ್ನ ಮೂಲತಃ ಆಸಕ್ತಿ ಅಂದರೆ ಕೃಷಿನೂ ಕೂಡ ಆಸಕ್ತಿ ಇತ್ತು ಅಂತೇಳಿ. ಆದರೆ ನಾನು ನಮ್ಮ ಪ್ರವಚನಕ್ಕೋಸ್ಕರ ಅಕ್ಕ ಸಮ್ಮೇಳನಕ್ಕೆ ಅಥವಾ ಇನ್ಯಾವುದೋ ಸಮ್ಮೇಳನಗಳಿಗೆ ಹೊರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ತಗೊಂಡೋಗಿದ್ದಂಥ ಈ ನಿಪ್ಪಟ್ಟು ನೋಡಿ ಅಥವಾ ಮಾಲ್ದಿ ನೋಡಿ ಎಲ್ಲರೂ ಖುಷಿ ಪಡ್ತಿದ್ರು. ಸರ್ ಇದು ಅದ್ಭುತವಾದ ನಿಪ್ಪಟ್ಟು, ಅದ್ಭುತವಾಗಿ ಮಾಲ್ದಿ, ಇದು ಈ ಥರ ಮಾಡಿಬಿಟ್ರೆ ಚೆನ್ನಾಗುತ್ತೆ ಅಂತ ಅಂತಿದ್ರಲ್ಲ. ಎರಡನೇ ನಮಗನ್ಸಿದ್ದು ಏನು ಅಂದರೆ ಸರ್, ಈಗ ಈ ಒಂದು ರೀತಿ ಒಂದು ಬಳಕೆದಾರರ ಟ್ರೆಂಡು ವ್ಯಾಪಕವಾಗಿದೆ. ಆ ವ್ಯಾಪಕವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಏನು ಬೇಕಾದ್ರೂ ಕೊಟ್ಟರು, ಏನು ಬೇಕಾದರೂ ಬಳಕೆದಾರರು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ
ಆ ಬಳಕೆದಾರರಿಗೆ ಉತ್ತಮವಾದದ್ದನ್ನೇ ಏನಾರು ಕೊಡೋಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ಒಂದು ಸಣ್ಣ ಯೋಚನೆ ಬಂತು ಸರ್. ಆ ಯೋಚನೆ ಬೆಳೆದಂಥ ಸಂದರ್ಭದಲ್ಲಿ 4-5 ವರ್ಷದಿಂದ ಒಂದು ಸಣ್ಣ ಪ್ಲ್ಯಾನ್ ಮಾಡಿ ಒಂದು ನಿಪ್ಪಟ್ಟು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಸರ್. ಯಾಕಂದರೆ ನಿಪ್ಪಟ್ಟು ಸ್ವಲ್ಪ ನಮ್ಮ ಬ್ರ್ಯಾಂಡೆಡ್, ಆ ನಿಪ್ಪಟ್ಟು ಮಾಡೋದ್ರಲ್ಲಿ ಒಂದು ವಿಶೇಷವಾಗಿ ನಮ್ಮದೊಂದು ಸ್ಪೆಷಲ್ ಟೇಸ್ಟ್ ಅಂತ ಅನಿಸ್ತಿತ್ತು ಸರ್. ಅದನ್ನು ಇಷ್ಟಪಡ್ತಿದ್ರು ಅದನ್ನು ತಿಂದವರೆಲ್ಲ ಸರ್. ಹಾಗಾಗಿ ಇದನ್ನು ಮಾಡೋಣ ಶುರು ಮಾಡಿದ್ವಿ ಸರ್. ಮಾಡ್ತಾ ಯೋಚನೆ ಬಂದಿದ್ದೇನು ಅಂದರೆ, ಈ ಥರ ಒಂದು ರೀತಿ ಈ ಸಾಹಿತ್ಯಿಕವಾಗಿ ಹೇಳಬೇಕು ಅಂದರೆ ಭಾಷೆ ಅಳಿವಿನ ಅಂಚಿನಲ್ಲಿದೆ ಅಂತಾರೆ, ಅಥವಾ ಇನ್ಯಾವುದೋ ನಮ್ಮ ಸಂಪ್ರದಾಯಗಳು ಅಳಿವಿನ ಅಂಚಿನಲ್ಲಿದೆ ಅಂತಾರೆ. ಹಾಗೆ ಆಹಾರ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಆಹಾರದ ಕ್ರಮಗಳು ಕೂಡ ಅಳಿವಿನ ಅಂಚಿನಲ್ಲಿದ್ದಾವೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪ್ರಾಯಶಃ ನಮಗೆ ಆಯಾ ನೆಲಕ್ಕೆ ಸಂಬಂಧಪಟ್ಟಂಗೆ ಆಯಾ ನೆಲಕ್ಕೆ ಅನುಗುಣವಾಗಿ ನಮಗೊಂದು ಆಹಾರದ ಫುಡ್ ಕಲ್ಚರ್ ಇದೆ ಸರ್. ಅದು ಈಗ ಅದು ಹೇಳಬೇಕು ಅಂದರೆ ಅದು ಬಹುಶಃ ಎಷ್ಟು ಜನ ಅದು ಪ್ರಮಾದ ಅಂತ ಅಂತಾರೋ ಹೆಂಗೆ ಗೊತ್ತಿಲ್ಲ ಸರ್. ಎಲ್ಲ ಫುಡ್ಡು ಎಲ್ಲ ಸ್ಥಳಕ್ಕೂ ಸೂಟ್ ಆಗೋಲ್ಲ ಸರ್. ಅದು ನಮಗೇನಾಯಿತು ಅಂದರೆ ಅದು ನಮ್ಮದೇ ಆದಂಥ ಒಂದು ಫುಡ್ ಕಲ್ಚರ್ ಇರುತ್ತಲ್ಲ, ಆ ಸಾಂಪ್ರದಾಯಿಕವಾದಂಥ ಆಹಾರದ ಕ್ರಮ ಇದೆಯಲ್ಲ, ಅದ್ರದ್ದು ಚೈನ್ ಎಲ್ಲ ತಪ್ಪಿದೆ, ಅದರದ್ದೆಲ್ಲ ಲಿಂಕ್ ತಪ್ಪಿದೆ ಅಂತೇಳಿ ಸಹಜವಾಗಿ ನಮ್ಗೆ ಅನಿಸುತ್ತೆ ಅಂತೇಳಿ. ಅದಕ್ಕೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ನೋಡಿ, ಇದು ಯಾವ ಬೇಕಾದಷ್ಟು ಐಟಮ್ ಆಧುನಿಕವಾದಂಥ ಫುಡ್ ಬಂದಿರ್ಬೋದು. ಅದು ಪಿಜ್ಜಾ ಬಂದಿರ್ಬೋದು, ಬರ್ಜರ್ ಬಂದಿರ್ಬೋದು, ಅಥವಾ ಸ್ಯಾಂಡ್ವಿಚ್ ಬಂದಿರ್ಬೋದು, ಈ ಥರದೆಲ್ಲ ಹೇಳ್ತೀವಿ, ಸುಮಾರು ಇದ್ದಾವೆ. ಅದು ನನಗನ್ಸುತ್ತೆ ಆಧುನಿಕವಾದಂಥ ಇಂಥ ಒಂದು ಆಹಾರದ ಒಂದು ರೀತಿ ಆಧುನಿಕತೆಯ ಪ್ರಭಾವದಲ್ಲೂ ಕೂಡ ನಮ್ಮ ಉಳ್ಳಿಕಟ್ಟಿನ ಸಾರು ಮುದ್ದೆ ಇರ್ಬೋದು, ನಮ್ಮ ಶಿಯಾಳಿನ ಸಾರು ಮುದ್ದೆ ಇರ್ಬೋದು, ನಮ್ಮ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ಇರ್ಬೋದು, ನಮ್ಮ ಬೆಳ್ಳುಳ್ಳಿ ಖಾರ ರೊಟ್ಟಿ ಇರ್ಬೋದು, ಇದನ್ನು ಯಾವುದೂ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸರ್. ಹಾಗಾಗಿ ಇದನ್ನು ಯೋಚನೆ ಬಂದಂಥ ಸಂದರ್ಭದಲ್ಲಿ ಇದನ್ನೊಂದು ರೀಓರಿಯೆಂಟ್ ಮಾಡೋಣ, ಒಂದು ರೀತಿ ರೀಸ್ಟಾರ್ಟ್ ಮಾಡೋಣ, ಇದ್ರದ್ದು ರೀಟೇಸ್ಟ್ ತೋರಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದಾಗ ನಮ್ಮ ಉಳಿದಂಥವು ಇವೆ ಸರ್. ಒಂದು ನಿಪ್ಪಟ್ಟು ಮಾಡೋಣ, ಚರ್ಮರಿ ಮಾಡೋಣ, ಅದಾದಮೇಲೆ ಕೀಲ್ಸ ಅಂತೀವಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಅದನ್ನು ರಾಗಿ ಆಲ್ಬ ಅಂತೇಳಿ ಆಧುನಿಕ ಭಾಷೆಯಲ್ಲಿ ಹೇಳ್ತಾರೆ ಸರ್. ಅದರಿಂದೆಲ್ಲ ನಮ್ಮ ಬೇಸಿಗೆ ಬಂತು ಅಂದರೆ, ತೇರು ಬಂತು ಅಂದರೆ, ಜಾತ್ರೆ ಬಂತು ಅಂದರೆ, ಅಥವಾ ಕಬ್ನಾಲಿನ ಸೀಸನಲ್ಲಿ ಆಲೆಮನೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಭಾಗದಲ್ಲಿ ಅದು ಅದ್ಭುತವಾದ ಸ್ವೀಟ್ ಅದು ಅಂತೇಳಿ ಸರ್. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಏನು ಚೆನ್ನಾಗಿರುತ್ತೆ ಅದ್ರ ಪ್ರಿಪ್ರೇಷನ್ ಎಷ್ಟು ಕಷ್ಟ, ಈ ಥರದ್ದು ಮಾಯ ಆಗ್ತಾಯಿದ್ದಿಲ್ಲ ಅಂತೇಳಿ ಅದು ರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಲ್ದಿ ಅನ್ನೋದು ಒಂದು ಬ್ರ್ಯಾಂಡೆಡ್ ಸ್ವೀಟ್ ಅದು. ನಮ್ಮ ಹಿಂದೆಲ್ಲ ಹೆಂಗಿತ್ತು ಅಂದರೆ, ಯಾವುದೋ ಒಂದು ಮದುವೆಗಳಿಗೆ ಮಾಲ್ದಿ ಮಾಡಿಸ್ತಾರೆ ಅಂದರೆ ಅದೊಂದು ರಾಜ ಸ್ವೀಟ್ ಅದು, ಅದೊಂದು ಪ್ರೆಸ್ಟೀಜಿಯಸ್ ಸ್ವೀಟ್ ಸರ್. ಅದು ಕೂಡ ಕಡಿಮೆ ಆಗ್ತದೆ, ಅದನ್ನು ಮಾಡೋಕ್ಕೆ ಮಾಡಿದ್ವಿ ಸರ್. ಈ ಥರ ಮಾಡ್ತಾ ಚಿಗಣಿ ಅನ್ನೋದು ಗೊತ್ತಿದೆ, ಅದೊಂದು ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಮಾಡಿದೆ ಸರ್. ಅದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಅದಾದಮೇಲೆ ಎಳ್ಳಿಕಾಯಿ ಉಪ್ಪಿನಕಾಯಿ ಅನ್ನೋದೊಂದು ಸ್ಪೆಷಲ್ ಆಗಿತ್ತು ಸರ್, ಅದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಕೊಚ್ಚಂಡಿ ಅನ್ನೋದು ನಮ್ಮ ನೇಟಿವ್ ಪಿಕ್ಕಲ್, ಅದು ಸೀಸನ್ನಲ್ಲಿ ನಮಗೆ ಕೊಚ್ಚಂಡಿ ಅನ್ನೋದು ಅದು ಎಲ್ಲ ಟೈಮ್ ಮಾಡೋಕ್ಕಾಗಲ್ಲ ಸರ್, ಅದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಈ ಥರ ಮಾಡ್ತಾ ವಿಶೇಷವಾಗಿ ನಿಪ್ಪಟ್ಟು ಮತ್ತು ಕೆಲಸ ತುಂಬ ಚೆನ್ನಾಗಿ ಪ್ರಮೋಟ್ ಆಗ್ತಾಯಿದೆ, ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಯಾವುದೋ ಒಂದು ಮೂಲೆಯಲ್ಲಿ ಬೆಂಗಳೂರಲ್ಲೋ ಯಲಹಂಕದಲ್ಲೋ JP ನಗರದಲ್ಲೋ ಇದ್ದರೂ ಒಂದು ಫೋನ್ ಮಾಡ್ತಾರೆ, ಸರ್ ನಿಮ್ಮದೆಲ್ಲ ಒಂದು ಐಟಮ್ ತಗೊಂಡ್ವಿ ಸರ್, ತಿಂದು ಭಾರಿ ಚೆನ್ನಾಗಿತ್ತು ಅಂತೇಳಿ. ಅದು ಖುಷಿ ಕೊಡುತ್ತೆ ನಮಗೆ. ಎರಡನೇದು, ನನ್ನ ಬಳಗ, ನನ್ನ ಆತ್ಮೀಯ ಬಳಗ ಇರ್ತಕ್ಕಂಥವ್ರೆಲ್ಲರೂ ಇಲ್ಲಿ ಬಂದಿದ್ದಾರೆ ಅಂದರೆ, ಯಾರೋ ಬೀರೂರಿಂದ ಬಂದರು, ಬೆಂಗಳೂರಿಗೆ ಬಂದರು, ಸರ್ ಅಮೇರಿಕಾಗೆ ತಗೊಂಡು ಹೋಗ್ತಾಯಿದ್ದೀವಿ, ಆಸ್ಟ್ರೇಲಿಯಾಗೆ ತಗೊಂಡು ಹೋಗ್ತಾಯಿದ್ದೀವಿ, ನಿನ್ನೆೊಬ್ರು ಯಾರೋ ಫೋನ್ ಮಾಡಿದರು, ಸರ್ ನಿಮ್ಮ ಐಟಮ್ ಡೆಲ್ಲಿಗೆ ಕಳಿಸಿದ್ವಿ ಸರ್ ಅಂತೇಳಿ. ಇದು ನಮಗೆ ಖುಷಿ ಕೊಡ್ತಾಯಿದೆ ಸರ್. ಒಂದು ಕನ್ಸ್ಯೂಮರ್ ಕಂಟೆಂಟ್ಮೆಂಟ್ ಅಂತಿದೆ, ಕನ್ಸ್ಯೂಮರ್ಬಿಲಿಟಿ, ಬಳಕೆದಾರನಿಗೆ ಒಂದು ತೃಪ್ತಿ ಕೊಡಬೇಕು ಅಂತೇಳಿ, ಬಳಕೆದಾರರಿಗೆ ಈ ಥರದ್ದು ಒಂದು ಇದೆಯಲ್ಲ ಟೇಸ್ಟ್ ಅಂತ ಅನಿಸ್ಬೇಕಲ್ಲ ಸರ್. ಆ ಕೂಡ ನಿಟ್ಟಿನಲ್ಲಿ ಆ ರೀತಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಹುಟ್ಟಿದಂಥ ಒಂದು ಉದ್ಯಮನೇ ಈ ಚಟ್ನಳ್ಳಿ ಫುಡ್ಸ್ ಅಂತೇಳಿ ಸರ್. 4 ವರ್ಷದ ಹಿಂದೆ ಯೋಚನೆ ಬಂತು ಅಂತ ಹೇಳಿದ್ರಿ, ಕಾರ್ಯಗತಕ್ಕೆ ಬಂದು ಎಲ್ಲ ಕಡೆ ಕಳಿಸುವಂತಹ ಪ್ರಮಾಣದಲ್ಲಿ ಶುರು ಮಾಡಿದ್ದು ಯಾವಾಗ ಸರ್? ಆ್ಯಕ್ಚುಲಿ ನಾವು 4 ವರ್ಷದಿಂದ ಪ್ರಾರಂಭ ಮಾಡೋದ್ರಲ್ಲಿ ಒಂದು ರೀತಿ ಪೈಲಟ್ ಪ್ರಾಜೆಕ್ಟ್ ಮಾಡಿದಂಗೆ ಒಂದು 15 ದಿವಸ ಮಾಡಿದ್ವಿ ಸರ್. ಅದು ಬಟ್ ನಮಗೆ ಬೇಕಾದಂಥ ಪೂರ್ವ ತಯಾರಿ ಇರಲ್ಲ, ಒಂದು ರೀತಿ ಪ್ರೀ ಅರೇಂಜ್ಮೆಂಟ್ ಅಂತೀವಲ್ಲ ಸರ್, ಇಷ್ಟೊಂದು ಗ್ರಿಪ್ ಸಿಗ್ತಿರಲ್ಲ, ನಾವು ಎಲ್ಲಿ ಕೊಡೋದು, ಹೆಂಗೆ ಕೊಡೋದು, ಏನು ಮಾಡೋದು ಅಂತಕ್ಕಂಥ ಗೊಂದಲದಲ್ಲೇ ಇದ್ವಿ ಸರ್. ಅದೇ ಟೈಮಿಗೆ ಸ್ವಲ್ಪ ಕೊರೋನಾ ಪೀಕಿಗೆ ಹೋಯ್ತು ಸರ್. ಆ ಟೈಮಲ್ಲಿ ಸ್ಟಾಪ್ ಮಾಡಿದ್ವಿ, ಸುಮ್ಮನೆ ಒಂದು ಅಂದಾಜು ಸಿಕ್ತು ಅಷ್ಟೇ ಅದು. ಬಟ್ ಈಗ 8-9 ತಿಂಗಳ ಕೆಳಗಡೆ ಇದನ್ನು ಸಿಸ್ಟಮೆಟಿಕ್ಕಾಗಿ ಒಂದು ಸಪ್ರೇಟ್ ಶೆಡ್ಡೇ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಮ್ಯಾನ್ ಪವರ್ ಇಟ್ಕೊಂಡು, ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಅಧಿಕೃತ ಪ್ರಾರಂಭ ಮಾಡೋಣ ಅಂಥೇಳಿ, ಅದಕ್ಕೆ ಬೇಕಾದಂಥ ಮಾರ್ಕೆಟಿಂಗ್ ನೆಟ್ವರ್ಕನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡು, ಚಿಕ್ಕಮಂಗ್ಳೂರು ಯಾರಿಗೆ ಕೊಡ್ಬೋದು, ಕಡೂರಲ್ಲಿ ಯಾರಿಗೆ ಕೊಡ್ಬೋದು, ಅಥವಾ ಎಲ್ಲೆಲ್ಲಿ ಯಾರಿಗೆ ಕೊಟ್ಟರೆ ಅಟ್ಲೀಸ್ಟ್ ಇದನ್ನು ಪ್ರಮೋಟ್ ಮಾಡ್ಬೋದು ಅಂತಕ್ಕಂಥದ್ದನ್ನೆಲ್ಲದನ್ನು ಕೂಡ ಒಂದು ಅಧ್ಯಯನ ಮಾಡಿ, ನಾವು ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಅದನ್ನು ಒಂದು ಸ್ಟಡಿ ಮಾಡಿ ಒಂದು ರೂಪಕ್ಕೆ ತಂದಿದ್ದೀವಿ ಸರ್. ಡೆಫಿನೆಟಾಗಿ ಒಂದು ಫಾರ್ಮ್ ಆಗಿದೆ, ಒಂದು ಫಾರ್ಮೇಷನ್, ಖಚಿತವಾದಂಥ ರೂಪ ಅಂತೀವಲ್ಲ, ಆ ರೂಪ ಈ ಉದ್ಯಮಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಮ ಕಾನ್ಫಿಡೆನ್ಸ್ ಸರ್. ಅದಾದಮೇಲೆ ಈಗ ಒಂದು 2-3 ತಿಂಗಳಲ್ಲಿ ಬೆಂಗಳೂರಲ್ಲೂ ಕೂಡ, ಯಾಕೆಂದರೆ ನಮ್ಮ ಈ ಫುಡ್ಡಿಗೆ ಸಂಬಂಧಪಟ್ಟಂಗೆ ಬೆಂಗಳೂರಿಂದ ಭಾರಿ ಫೋನ್ ಮಾಡೋರು, ಸರ್ ಬೆಂಗಳೂರಲ್ಲಿ ಎಲ್ಲರೂ ಸಿಗುತ್ತಾ, ಬೆಂಗಳೂರಲ್ಲಿ ಸಿಗುತ್ತೆ ಅಂತೇಳಿ. ಆ ಯೋಚನೆ ಬಂದಂಥ ಸಂದರ್ಭ, ಬೆಂಗಳೂರು ಏನಾದರೂ ನಾವು ಅದು ಕವರ್ ಮಾಡಿದರೆ, ಬೆಂಗಳೂರು ಏನಾದರೂ ಗ್ರಿಪ್ಪಿಗೆ ಸಿಕ್ಕಿದರೆ, ಬೆಂಗಳೂರಿನ ಆಹಾರದ ಪ್ರಿಯರಿಗೆ ಇದರ ಟೇಸ್ಟ್ ಗೊತ್ತಾಯಿತು ಅಂದರೆ ಅದೊಂದು ಅರ್ಧ ಸ್ಟೇಟ್ ಕವರ್ ಮಾಡಿದಾಗೆ. ಇದೊಂದು ಸರಿ ಪ್ಲ್ಯಾನ್ ಮಾಡೋಣ ಅಂತೇಳಿ ನಾವು ಯೋಚನೆ ಮಾಡಿ ಜನವರಿ 9ನೇ ತಾರೀಕು ಬೆಂಗಳೂರಲ್ಲೂ ಕೂಡ ನಮ್ಮ ರಾಜಾಜಿನಗರದ ಭಾಷಂ ಸರ್ಕಲಲ್ಲಿ
ರಾಮ ಮಂದಿರದ ಬಳಿ ಇರ್ತಕ್ಕಂಥ ಒಂದು ಚಟ್ನಳ್ಳಿ ಫುಡ್ಸ್ ಅಂತೇಳಿ ಒಂದು ಔಟ್ಲೆಟ್ ಪ್ರಾರಂಭ ಮಾಡಿದ್ದೀವಿ ಸರ್. ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇದ್ದೀವಿ. ಅಫ್ಕೋರ್ಸ್ ಹಾಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ನಿರೀಕ್ಷೆಗಿಂತಲೂ ಗುಡ್ ರೆಸ್ಪಾನ್ಸ್, ಒಂದು ರೀತಿ ವೆಲ್ ರಿಯಾಕ್ಷನ್, ಒಳ್ಳೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬರ್ತಾಯಿದೆ ಸರ್. ವಾರದಲ್ಲಿ ಎಷ್ಟು ದಿನ ತಯಾರಿ ನಡೆಯುತ್ತೆ ಸರ್? ಆಲ್ಮೋಸ್ಟ್ ಹೆಂಗಿದೆ ಅಂದರೆ ನಮಗೆಲ್ಲ ನಮ್ಮ ಸಪೋರ್ಟ್ ಇವರೆಲ್ಲ ನಮ್ಮ ಮನೆಯವರಿದ್ದಂಗೆ ಸರ್, ಎಲ್ಲ ಬರ್ತಾಯಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ನೀಲನಹಳ್ಳಿ ಅಂತಿದೆ, ಲಿಂಗದಹಳ್ಳಿ ಅಂತಿದೆ, ಇವರು ಬರ್ತಾರೆ ಸರ್. ಅವ್ರ ಜೊತೆಗೆ ಅವರು ಒಂದು ಮನೆಯವರಾಗೆ ಒಟ್ಟು ಒಂದು ಜಾಯಿಂಟ್ ವೆಂಚರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್, ಕೊಡ್ತಾಯಿರ್ತೀವಿ. ಆಲ್ಮೋಸ್ಟ್ ಇಲ್ಲ ಒಂದು ವಾರಕ್ಕೆ ಒಂದು 2 ದಿವಸ 3 ದಿವಸ ನಿಲ್ಲಿಸ್ಬೋದು, ಅಥವಾ ಇನ್ಯಾವುದೋ ಜಾತ್ರೆ ಗೀತ್ರೆ ನಿಲ್ಲಿಸ್ಬೋದು. ಆಲ್ಮೋಸ್ಟ್ ಡೈಲಿ ಪ್ರೊಡಕ್ಷನ್ ಇರುತ್ತೆ ಸರ್. ಅದನ್ನು ವೇರಿಯಸ್ ಪಾರ್ಟಿಗೆ ಕಳಿಸ್ತಕ್ಕಂಥದ್ದು ಸ್ವಲ್ಪ ಒಂದು ಬ್ಯುಸಿ ಶೆಡ್ಯೂಲೇ. ಇದು ಪ್ರಾರಂಭ ಮಾಡಿದ ಮೇಲೆ ಒಂದು ಉದ್ಯಮದ ಸಾಧಕ ಬಾಧಕಗಳು, ಉದ್ಯಮಕ್ಕೆ ನಮಗಿರಬೇಕಾದಂಥ ಶ್ರದ್ಧೆ, ಒಂದು ಉದ್ಯಮ ಮುನ್ನಡೆಸಬೇಕಾದ್ರೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟು, ಅದಕ್ಕೆ ಬೇಕಾದಂಥ ಲೇಬರ್ ಸಪೋರ್ಟು, ಅದೆಲ್ಲವೂ ಕೂಡ ಈಗ ಅರ್ಥವಾಗ್ತಾಯಿದೆ ಸರ್ ನಮಗೆ. ಅದಕ್ಕೆ ಪೂರಕವಾಗಿ ತಯಾರಿಯನ್ನು ಮಾಡ್ಕೊಂತ ಮುನ್ನಡೀತಾ ಇದ್ದೀವಿ ಸರ್. ಸೊ ಇಡೀ ಜಗತ್ತಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಭಾರತದಲ್ಲಿ ಗ್ಯಾಸಿನ ಪ್ರಾಬ್ಲಮ್ ಇದೆ, ಆದರೆ ಆ ಬಿಸಿ ನಿಮಗೆ ಮುಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ನಮಗೆ. ಹಾಂ ಸರ್, ನಿಮಗೆ ಆಶ್ಚರ್ಯ ಅಂದರೆ ನಮಗೆ ಈ ಯುದ್ಧ ಬಂತು, ಯುದ್ಧದ ಬಿಕ್ಕಟ್ಟು ಬರುತ್ತೆ, ಈ ಥರ ನಿರೀಕ್ಷೆ ಮಾಡಿ ಗ್ಯಾಸ್ ಸ್ಕೇರ್ಸಿಟಿ ಆಗುತ್ತೆ ಅಂತಕ್ಕಂಥ ಅಂದಾಜೇ ಇಲ್ಲ ನಮಗೆ. ನಾವು ಪ್ರಾರಂಭ ಮಾಡೋ ಈ ಉದ್ಯಮನ ನಮ್ಮ ತಲೆಯಲ್ಲಿದ್ದು ಹೇಳಿಕೆಯಲ್ಲಿ ಒಂದು ಟ್ರೆಡಿಷನಲ್ ಆಸ್ಪೆಕ್ಟ್ ಇದು ಅಂತ, ಟ್ರೆಡಿಷನಲ್ ಪ್ರೊಸೀಜರ್ ಅಂತೇಳಿ. ಈ ಸಾಂಪ್ರದಾಯಿಕವಾದಂಥ ಒಂದು ಉದ್ಯಮ ಪ್ರಾರಂಭ ಮಾಡಿದ್ದೀವಿ ಅಂದಮೇಲೆ ನಮ್ಮ ಪ್ರಿಪ್ರೇಷನ್ನು ಕೂಡ ಟ್ರೆಡಿಷನಲ್ ಆಗೇ ಇರಬೇಕು, ಸಾಂಪ್ರದಾಯಿಕವಾಗಿ ಇರಬೇಕಂತ ಯೋಚನೆ ಮಾಡಿ ನಾವು ಒಲೆಲೇ ಮಾಡೋದೊಂದು ತೀರ್ಮಾನ ಮಾಡಿದ್ವಿ ಸರ್. ಯಾಕೆಂದ್ರೆ ನಮ್ಮದು ತೋಟದಲ್ಲೇ ಮಾಡೋದ್ರಿಂದ ನಮಗೆ ಅಬಂಡೆಂಟ್ ಫ್ಯೂಯಲ್ ಇದೆ, ಬೇಕಾದರೂ ಸೌದಿಗಳು ಸಿಗ್ತವೆ ಸರ್. ಎಡೆಮಟ್ಟೆ ಸಿಗ್ತವೆ, ಚಿಪ್ ಸಿಗ್ತವೆ, ಸಿಪ್ಪೆ ಮಟ್ಟೆ ಸಿಗ್ತವೆ, ಬೇರೆ ಸೌದಿ ಎಲ್ಲ ಇರ್ತವೆ ಸರ್. ಹಾಗಾಗಿ ನಾವು ಸೌದೆ ಬಳಕೆ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಪೂರಕವಾಗಿ ನಾವು ಒಲೆ ಹಾಕ್ಸಿ ಸರ್. ಒಲೆನಲ್ಲೇ ಮಾಡ್ತಾ ಇರೋದ್ರಿಂದ ಈಗ ನನಗೆ ಅನಿಸುತ್ತೆ ಸರ್, ಆ್ಯಕ್ಚುಲಿ ಅದಕ್ಕೆ ನಾನು ಹೇಳಿದ್ದೆ ಸರ್, ಈ ಬ್ಯಾಕ್ ಟು ಪೆವಿಲಿಯನ್ ಅಂತೀವಲ್ಲ, ಈಗ ಸಾಮಾನ್ಯ ಹೇಳ್ತಿರ್ತಾರಲ್ಲಪ್ಪ, ಅವ್ನು ಎಷ್ಟು ದೊಡ್ಡ ಮನೆ ಕಟ್ಟರು ಅವನೊಂದು ಒಲೆ ಹಾಕ್ಸೋದು ಉತ್ತಮ ಅಂತ ಈಗ ಅಂತ ಇದ್ದಾರಲ್ವ ಸರ್. ಆದರೆ ಇದು ಪರ್ಮನೆಂಟ್, ಇದು ಅದೇ ಯಾವತ್ತೂ ಅಷ್ಟೇ ಸರ್. ಆ ಥರ ಒಲೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಎರಡನೇದು, ಬಹುಶಃ ಗ್ರಾಹಕರು ಇದನ್ನ ಒಪ್ಕೊಂತಾರೆ ಅಂತ ಅಂದ್ಕೊಂತೀನಿ. ಯಾರ್ಯಾರು ಒಲೆ ಅಡುಗೆಯಲ್ಲಿ ಊಟ ಮಾಡಿದಾರಲ್ಲ ಸರ್, ಒಲೆ ಅಡುಗೆ ಗೊತ್ತಿರೋರಿಗೆ ಗೊತ್ತಿದೆ ಸರ್, ಡೆಫಿನೆಟಾಗಿ ಡಿಫ್ರೆನ್ಸ್ ಇದೆ ಸರ್. ಒಂದು ಅದ್ಭುತವಾದಂಥ ಟೇಸ್ಟನ್ನು ಒಲೆ ಅಡುಗೆ ಕೊಡುತ್ತೆ ಅಂತಕ್ಕಂಥದ್ದು ಖಚಿತವಾಗಿ ನಮ್ಮ ಎಕ್ಸ್ಪೀರಿಯನ್ಸ್. ಅದು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್, ಇದು ಬಲ್ಲವರಿಗೆಲ್ಲ ಗೊತ್ತಿದೆ. ನೀವು ಸಾಮಾನ್ಯ ನೋಡಿ, ಅದು ಒಲೆ ಮೇಲೆ ಮುದ್ದೆ ಮಾಡಿದರೆ ಆ ಮುದ್ದೆ ಕ್ರಮನೇ ಬೇರೆ, ಒಲೆ ಮೇಲೆ ನೀವು ಹಂಚಿಟ್ಟು ರೊಟ್ಟಿ ತೊಟ್ಟರೆ ಅದರ ಕ್ರಮನೇ ಬೇರೆ, ನಾವು ರಾಗಿ ಕೆಲಸನ ರಾಗಿ ಆದ್ಮೇಲೆ ಒಲೆ ಮೇಲೆ ಮಾಡಿದ್ರೆ ಅದರ ಕ್ರಮನೇ ಬೇರೆ ಸರ್. ಹಾಗಾಗಿ ಅದೊಂದು ಒಂದು ಆ್ಯಡ್ ಮಾಡುತ್ತೆ ಸರ್. ಅದು ಕಾರಣ ಏನಪ್ಪ ಅಂದರೆ, ಇದೊಂದು ರೀತಿ ಸಹಜ, ಒಂದು ರೀತಿ ಪ್ರಕೃತಿ ಮುಖವಾದಂಥ ಅಥವಾ ನೇಚರ್ ನಿಸರ್ಗಮುಖಿಯಾದಂಥ ಕ್ರಮ ಅಂತೇಳಿ. ಇವೆಲ್ಲ ಹೆಂಗೆ ಅಂದರೆ ಸರ್, ಒಂದು ರೀತಿ ಈ ಫ್ಯೂಯಲ್ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿ ನ್ಯಾಚುರಲ್ ಅವು. ಹಾಗಾಗಿ ಈ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಲೆ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ತುಂಬ ಖುಷಿ ಕೊಟ್ಟಿದೆ ನಮಗೆ. ಈಗ ಡಬಲ್ ದಮಕ ಅಂತೇಳಿ, ಯಾಕೆಂದರೆ ಅಕಸ್ಮಾತ್ ನಾವು ಗ್ಯಾಸ್ನಿಂದ ಹೆಚ್ಚಿಕೊಂಡು ಮಾಡಿದ್ವಿ ಅಂದರೆ ನಾವೀಗ ಒಂದು ತಿಂಗಳಿಂದ ನಿಲ್ಲಿಸ್ಬಿಡ್ಬೇಕಾಯ್ತಿದ ಅಂತ ಸರ್. ಹಾಗಾಗಿ ನಾವು ಇದನ್ನೇನು ಆ್ಯಂಟಿಸಿಪೇಟ್ ಮಾಡಿ ನಿರೀಕ್ಷೆ ಮಾಡಿದ್ದಲ್ಲ, ಅದು ಒಲೆಲೇ ಮಾಡಬೇಕು ಅಂತೇಳಿ ಮಾಡಿದ್ದು ಸರ್. ಕುಟುಂಬ ಎಷ್ಟು ಬೆಂಬಲವಾಗಿದೆ ನಿಮಗೆ ಅಂತ, ಮಗ ಆಗಿರ್ಬೋದು ಸರ್, ನಿಮ್ಮ ನೋಡಿ, ನಾವು ಅದು ಇದು ಅಂತಲ್ಲ ಸರ್, ಅದು ಕೃಷಿ ಆಗಲಿ, ಉದ್ಯಮ ಆಗಲಿ, ಅಥವಾ ಇನ್ನೇನೇ ಆಗಲಿ ಸರ್, ಫಸ್ಟು ಮನೆಯವ್ರ ಬೆಂಬಲ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಸರ್. ನಿಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಸರ್, ಹಿಂಗೇನು ಮನೆಗೆದ್ದು ಮಾರ್ಗೆಲ್ಲು ಅಂತೇಳಿ ಸರ್. ಹಾಗಾಗಿ ಒಂದು ಕಾನ್ಸೆನ್ಸಸ್, ಒಂದು ಬ್ರಾಡ್ ಅಗ್ರಿಮೆಂಟ್, ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಒಂದು ಜೊತೆಲೇ ಹೋಗ್ತಾ ಇರೋದ್ರಿಂದ ನಡೀತಾ ಇದೆ ಸರ್. ಇಲ್ಲಾಂದರೆ ಎತ್ತಿ ಏರಿ ಹೇಳಿದ್ರೆ ಕೋಣ ನೀರು ಇಳೀತು ಅಂದಂಗೆ ಆಗ್ಬಿಟ್ರೆ ಸರ್, ಅವು ನಾಳೆ ಒಂದು 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 ಜನರಲ್ ಅಗ್ರಿಮೆಂಟ್ ಇರಬೇಕಲ್ಲಿ. ಎಲ್ಲೊಂದು ಈಗ ಆ್ಯಕ್ಚುಲಿ ಈಗ ನಮ್ಮ ಕಾರ್ಯಭಾರದ ಒತ್ತಡದಲ್ಲಿ ನಮಗೆ ಸ್ವಲ್ಪ ಶ್ರಮನೇ ಅದು. ನಮಗೆ ಅನೇಕ ಕಾರ್ಯಕ್ರಮಗಳಿರ್ತಾರೆ, ಇನ್ಯಾರೋ ಬರ್ತಾರೆ, ಇನ್ನೆಲ್ಲೋ ಕರೀತಾರೆ, ಇಷ್ಟಾದರೂ ಸಮೇತ ಇದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಸರ್. ಆ ಕಾರಣಕ್ಕೋಸ್ಕರ ಎಲ್ಲ ಬೆಂಬಲ ಆಧಾರದಲ್ಲಿ. ಆಮೇಲೆ ಎರಡನೇ ಮಗ ಅವನು ಪ್ಯೂರ್ಲಿ ಈ ಥರದವನು, ತುಂಬ ಮಿತಭಾಷೆ ಅವನು, ಜೊತೆಗೆ ಈ ಥರದ್ದು ಏನಾರು ಒಂದು ಉದ್ಯಮ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವನಿಗೆ ಆಸಕ್ತಿ ಇತ್ತು ಸರ್. ಹಾಗೆ ಅವನಿಗೂ ಪೂರಕವಾಗಿ ಆಗುತ್ತೆ. ಆಮೇಲೆ ಎರಡನೇದು ಇನ್ನೊಂದು ಯೋಚನೆ ಮಾಡಿದ್ವಿ ಅಂದರೆ, ಕೃಷಿಗೆ ಪೂರಕವಾದಂಥ ಒಂದು ಉದ್ಯಮ ಇರಬೇಕು ಸರ್ ಇವತ್ತು, ಯಾವ್ದಾದ್ರು ಆಗಲಿ ಸರ್. ಹಾಗಾಗಿ ಇವತ್ತು ಕೃಷಿ ಏನು 100% ಪ್ರಾಫಿಟ್ ಅಂತಾಗಲಿ ಅಥವಾ ಯಾವಾಗಲೂ ಲಾಭನೇ ತಂದು ಕೊಡುತ್ತಾ ಅಂತಾಗಲಿ ಇಲ್ಲ. ಅದಕ್ಕೆ ನಾನು ಕೃಷಿಗೆ ಸಂಬಂಧಪಟ್ಟಂಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀನಿ, ಅದು ಕೃಷಿ ಅದು ಲಾಭಪ್ರದಾಯ ಅನ್ನೋದಕ್ಕಿಂತ ಅದೊಂದು ಸಮಾಧಾನಪ್ರದಾಯಕವಾದಂಥ ಸೆಕ್ಟರ್ ಅದು ಅಂತೇಳಿ. ಅದೊಂದು ಖುಷಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ ಅಂತೇಳಿ. ಆದರೆ ಅದಕ್ಕೆ ಪೂರಕವಾಗಿ ಇಂಥದ್ದೊಂದು ಇತ್ತು ಅಂದರೆ ಅದು ಡೆಫಿನೆಟಾಗಿ ನಮ್ಮ ಆರ್ಥಿಕವಾಗಿ ಕೂಡ ಭದ್ರಪಡಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ ಸರ್. ಸೊ ಚಟ್ನಳ್ಳಿ ಫುಡ್ಸಿನ ಸಬ್ ಟೈಟಲ್ ಬಗ್ಗೆ ಹೇಳೋದಾದರೆ ಸರ್, ಏನು ನಾನು ಯೋಚನೆ ಮಾಡಿದ್ದೇನೆ ಸರ್, ಸಬ್ ಟೈಟ್ಲ್ ಇಷ್ಟೇ ಸರ್. ಆ್ಯಕ್ಚುಲಿ ನಾವು ಅನೇಕ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲೇ ಸರ್
ಈ ಮಣ್ಣು ಬಿಟ್ಟು ಮಡಕಿಲ್ಲ ಅಂತಲ್ಲ ಸಂಗೆ, ನೆಲ ಬಿಟ್ಟು ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ರೈತನ ಸಹಜವಾಗಿ ಹೇಳ್ತಿರ್ತಾರೆ, ಈ ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತಾರೆ ಸರ್, ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಬಟ್ ನಾನು ಬಯಸೋದು ಏನು ಅಂದರೆ ಸರ್, ನೋಡಿ, ಈ ರೈತನ ಬೆನ್ನೆಲುಬು ಅಥವಾ ರೈತ ಉಳಿಬೇಕು, ರೈತ ಉಳಿದಾಗ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ ಅಂದರೆ, ಇವತ್ತು ಅಫ್ಕೋರ್ಸ್ ಟೆಕ್ನಾಲಜಿ ಅಥವಾ ಇನ್ಯಾವುದೇ ಸೈನ್ಸು, ಇನ್ಯಾವುದೇ ವಿಜ್ಞಾನ ಎಷ್ಟೇ ಹತ್ರಕ್ಕೆ ಬೆಳೆದು ನಾವೇನೇ ಚಂದ್ರಲೋಕಕ್ಕೆ ಹೋದರೂ ಸಮೇತ ನಾವೇನು ಕಂಪ್ಯೂಟ್ರಲ್ಲಿ ಚಿಪ್ಪಲ್ಲಿ ಅನ್ನ ಮಾಡೋದು ಬಂದಿಲ್ಲ ಸರ್. ಅದು ಅಥವಾ ನಾವೇನಾರು ತಿನ್ನಬೇಕು ಅಂದರೆ, ಟೊಮೊಟೊ ಬೆಳಿಬೇಕು ಅಂದರೆ ಯಾವುದಾದ್ರು ಜೆರಾಕ್ಸ್ ಮಿಷಿನ್ ಥರ ಅದನ್ನು ಕಂಡುಹಿಡಿಯೋಕ್ಕೆ ಬಂದಿಲ್ಲ ಸರ್. ನಾವು ಹೊಲಕ್ಕೆ ಹಾಕಬೇಕು, ಹೊಲದಲ್ಲೇ ಬೆಳಿಬೇಕು, ಆ ಮುಖ್ಯನೇ ತಿನ್ನಬೇಕಲ್ಲ ಸರ್. ಗ್ರಾಹಕರ ಬಳಗಕ್ಕೆ ನನ್ನ ವಿನಂತಿ ಏನಪ್ಪ ಅಂದರೆ, ಈ ರೈತನ ಉಳಿಬೇಕು, ರೈತನ ಬೆನ್ನೆಲುಬು ಅಂತೇಳಿ ಹೇಳೋದ್ರ ಜೊತೆಗೆ ರೈತನ ಪ್ರಾಡಕ್ಟ್ ಏನಿದೆ ಆ ರೈತನ ಪ್ರಾಡಕ್ಟ್ನ ಕೊಂಡೋದುವ ಮುಖೇನ ನೀವು ಸಪೋರ್ಟ್ ಮಾಡಿಬಿಟ್ರೆ ಅದೊಂದು ದೊಡ್ಡ ಬ್ಯಾಕಿಂಗ್ ರೈತನಿಗೆ ಅಂತೇಳಿ. ಅದಕ್ಕೆ ನಾನೊಂದು ಸ್ಲೋಗನ್ ಕೊಟ್ಟಿದ್ದೀನಿ ಸರ್. ನಮ್ಮ ಟ್ಯಾಗ್ಲೈನ್ ಹೆಂಗಿದೆ ಅಂದರೆ, ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ ಅಂತೇಳಿ. ಈಗ ನೋಡಿ, ಈಗ ಅಫ್ಕೋರ್ಸ್ ಈಗ ಯಾವುದೋ ಟ್ರೆಂಡು, ಏನೋ ಟೆಕ್ಕಿಗಳೆಲ್ಲ ಬರ್ತಾರೆ, ಜಮೀನು ಮಾಡ್ತೀವಿ ಅಂತ ಬಂದಿರೋ ಸಪ್ರೇಟ್ ಸರ್. ವಾಸ್ತವವಾಗಿ ಈ ಕೃಷಿನ ಈಗ ನೀವು ಯಾರೇ ಕೇಳಿ, ಭಾರಿ ನೊಂದಿರ್ತಕ್ಕಂಥ ಹಳೆ ಕಾಲದ ರೈತರು ಕೇಳಿ ಸಾಮಾನ್ಯ ಹೇಳ್ತಾರೆ, ಅಣ್ಣ ನಾನಂತೂ ಕಷ್ಟಪಟ್ಟಿದ್ದೀನಿ ಕಣ, ನನ್ನ ಮಕ್ಕಳಿಗಂತೂ ಇದು ಬೇಡ, ಎಂಥದವ್ರು ಒಂದು ಬೆಂಗಳೂರಲ್ಲಿ ಮಾಡ್ಕೊಂಡಿರಲಿ ಅಥವಾ ಇನ್ನೆಲ್ಲೋ ಒಂದು ಹೋಗಲಿ ಅಂತಕ್ಕಂಥ ಸ್ಥಿತಿಗೆ ಯಾಕೆ ಬಂತು ಅಂದರೆ, ಆ ರೈತ ಬೆಳೆದಂಥ ಪ್ರಾಡಕ್ಟಿಗೆ ಸೂಕ್ತವಾದಂಥ ಬೆಲೆ ಸಿಗದೇ ಇರೋ ಕಾರಣಕ್ಕೆ ಅಂತೇಳಿ ಸರ್. ಹಾಗಾಗಿ ಅದಕ್ಕೇನು ಮಾಡಿದ್ರು, ನೆಕ್ಸ್ಟ್ ಅದು ವ್ಯಾಲ್ಯೂ ಎಡಿಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಂದರು. ನೀವೇನು ಬೆಳಿತೀರೋ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿ, ಹಿಂಗೆ ಮಾಡಿ ಅಂತೇಳಿ ಅಂದರೆ ಸರ್. ಅದು ಪಾಲಿಸಿಗಳು, ಯೋಜನೆಗಳು ಹೇಳಿದಷ್ಟೇ ಸುಲಭ ಅಲ್ಲ. ಬಟ್ ನಾವೀಗ ಮಾಡ್ತಿರ್ತಕ್ಕಂಥದ್ದು ಕೂಡ ಆ ಕಾನ್ಸೆಪ್ಟ್ ಮೇಲೆ. ನಾವೇನು ಬೇಕಾದಂಗೆ ಈಗ ರಾಗಿ ಬೆಳಿತೀವಿ. ಈಗ ನೋಡಿ, ಎಲ್ಲ ಕಡೆ ರೇಟ್ಗಿಂತ ₹500 ಜಾಸ್ತಿ ಕೊಡ್ತೀನಿ ನಾನು ಪರ್ಚೇಸ್ ಮಾಡೋ ರಾಗಿಗೆ. ಯಾಕೆಂದ್ರೆ ಹಂಗೆ ಇರುತ್ತೆ ರಾಗಿ. ಈಗ ನಾವೇನು ಆ ರಾಗಿ ಆಲ್ಬಾಯ್ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಲ್ಲ ಸರ್, ಎಲ್ಲ ರಾಗಿಲೂ ಮಾಡೋಕ್ಕಾಗಲ್ಲ ಸರ್. ಅದು ಆ ರಾಗಿಗೆ ಒಂದು ಬನಿ ಅಂತಿರುತ್ತೆ, ರಾಗಿಲಿ ಭಂಡಾರ ಅಂತಿರುತ್ತೆ ಸರ್. ಆ ರಾಗಿ ಚೆನ್ನಾಗಿರ್ಬೇಕು, ದೃಢವಾಗಿರಬೇಕು, ಅಂಥದ್ರಲ್ಲಿ ಮಾತ್ರ ಮಾಡಿರ ಸರ್. ಇಲ್ಲ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಸರ್, ನೀವು ಅದರ ಕ್ವಾಲಿಟಿ ರಾಗಿ ಇಲ್ಲ ಅಂದರೆ ಸರ್, ರಾಗಿ ಮುದ್ದೆ ಸಮೇತ ಪಿಸುಗಲು ಆಗುತ್ತೆ ಅಂತಾರೆ ಸರ್. ಅದಕ್ಕೊಂದು ಬನಿ ಇರಲ್ಲ ಸರ್. ಹಂಗಾಗಿ ಅಂತೇಳಿ ಆ ಥರದವನ್ನೇ ಪರ್ಚೇಸ್ ಮಾಡ್ತೀವಿ ಸರ್. ಆಮೇಲೆ ಎರಡನೇದು, ನಾವು ಸ್ವಲ್ಪ ನಮ್ಮ ಸಣ್ಣ ಪ್ರಮಾಣದ ಫಾರ್ಮ್ ಇರೋದ್ರಿಂದ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಗಳನ್ನ ಆಲ್ಮೋಸ್ಟ್ ನಾವು ಬೆಳ್ಕೊಂತೀವಿ. ನಾವು ನೀರುಳ್ಳಿ ಆಗಲಿ ಅಥವಾ ಹಸಿರುಮೆಣಸಿನ್ಕಾಯಿ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ನಮ್ಮ ಕರಿಬೇವು ಸೊಪ್ಪಾಗಲಿ, ಈ ಥರದವೆಲ್ಲ ನಾವಿಲ್ಲಿ ಅದು ಟೇಸ್ಟನ್ನು ಇನ್ನು ಡಬಲ್ ಮಾಡುತ್ತೆ, ಆ್ಯಡ್ ಮಾಡುತ್ತೆ ಸರ್. ಹಾಗಾಗಿ ನೋಡ್ತೀವಿ ಸರ್. ಎಲ್ಲೆಲ್ಲಿ ಸಿಗ್ತಾ ಇದೆ ಈಗ ಎಲ್ಲ ಯಾವ್ಯಾವ ಕಡೆ? ಸರ್, ವಾಸ್ತವವಾಗಿ ಎರಡನೇದು ಇನ್ನೊಂದು ಸಪೋರ್ಟಿವ್ ಫ್ಯಾಕ್ಟರ್ ನಿಮ್ಗೆ ಹೇಳಲೇಬೇಕಾದ್ದು ಏನು ಅಂದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ರೀತಿ ಉದ್ಯಮಗಳು ಉತ್ತೇಜನ ಮಾಡಲಿಕ್ಕೆ ಅಂತ ಒಂದು ಸ್ಕೀಮ್ ತಂದರು ಸರ್. ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಘಟಕ ಯೋಜನೆ ಅಂತೇಳಿ ಸರ್. ಅದನ್ನು ಇಲ್ಲೊಂದು NGO ಇದೆ ಸರ್, ಇಲ್ಲಿ ಜನಸ್ಪಂದನ PMF ಜನಸ್ಪಂದನ NGO ಅಂತಿದೆ. ಅವ್ರು ಬಂದು ನಮಗೆ ಮೋಟಿವೇಟ್ ಮಾಡಿದ್ರು, ಇದನ್ನು ಮಾಡಿ ಅಂತೇಳಿ ಸರ್. ಆಗ ಇಂದಲೂ ಕೂಡ ನಮಗೆ ಮನಸ್ಸಿತ್ತು ಅದು ಮಾಡಬೇಕು ಅಂತೇಳಿ ಸರ್. ಅವ್ರ ಒತ್ತಾಯದ ಮೇರೆಗೆ ನಾವು ಅವ್ರ ಸಲಹೆ, ಅವರ ಒಂದು ಮೋಟಿವೇಶನ್ ಮೇರೆಗೆ ಪ್ರಾರಂಭ ಮಾಡಿದ್ವಿ. ಇದು ಆ ಸ್ಕೀಮ್ ಒಳಪಟ್ಟಿದೆ ನಮ್ಮ ಉದ್ಯಮ. ಕೇಂದ್ರ ಸರ್ಕಾರದ, ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ಓನ್ ಇನ್ವೆಸ್ಟ್ಮೆಂಟ್, ಈ ಮೂರೂ ಜಾಯಿಂಟ್ ವೆಂಚರಲ್ಲಿ ಮಾಡ್ತಿರ್ತಕ್ಕಂಥ ಆ ಉದ್ಯಮಕ್ಕೆ ಒಳಪಟ್ಟಿರೋದ್ರಿಂದ ಸ್ಕೀಮ್ ಒಳಪಟ್ಟಿದೆ ಸರ್. ಆ ಸ್ಕೀಮ್ ಒಳಪಟ್ಟಿರೋದ್ರಿಂದ ನಮಗೆ ಅದೊಂದು ಸಪೋರ್ಟಿವ್ ಫ್ಯಾಕ್ಟ್ರ್. ಅದು ಒಂದು, ನಾವು ಇನ್ವೆಸ್ಟ್ ಮಾಡಿದಂಥ ಒಂದು ಕ್ಯಾಪಿಟಲ್ಗೆ ಸಬ್ಸಿಡಿನೂ ಕೊಡುತ್ತೆ. ಅದು ಒಂದು 50% ಸಬ್ಸಿಡಿ ಕೊಟ್ಟಿದೆ ಸರ್. ಅದ್ರ ಜೊತೆಗೆ ಮಾರ್ಕೆಟ್ಗೆ ಪ್ರಮೋಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಒಂದು ಜವಾಬ್ದಾರಿ ಇದೆ. ಆಗಲಿ ಅಥವಾ ಇಲಾಖೆಗಾಗಲಿ, ಕೃಷಿ ಇಲಾಖೆಗಾಗಲಿ ಒಂದು ಕೃಷಿ ಇಲಾಖೆಗಾಗಲಿ ಒಂದು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದೆ ಆ ಸ್ಕೀಮ್. ಇದು ಒಂದಲ್ಲ ಒಂದು ದಿವಸ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸರ್ ನಾವು ಆ NGO ಜೊತೆ ಸಂಪರ್ಕ ಮಾಡಿ, ನಮ್ಮ ರಾಮಚಂದ್ರಪ್ಪ ಅವರು ಅಂತೇಳಿ ಜನಸ್ಪಂದನ NGOನ ಅವರು, ಅದರ ಆಥರೈಸ್ಡ್ ಆಫೀಸರ್ ಅವರು, ಅದು ಕೂಡ ನಿಮ್ಮ ವಾಹಿನಿ ಮುಖೇನ ಯಾರಾದರೂ ಉದ್ದಿಮೆ ಮಾಡ್ತಕ್ಕಂಥವ್ರು ಒಂದು ಒಳ್ಳೆ ಸ್ಕೀಮ್. ವರ್ಷ ಅದು ಈಗ ಸ್ಟಾಪ್ ಆಯಿತು ಅಂತ ಕಾಣುತ್ತೆ. 4-5 ವರ್ಷದಿಂದ ಜಾರಿ ಬಂದಿತ್ತು ಸರ್. ಹೆಂಗೆ ಈ ಮುದ್ರಾ ಯೋಜನೆ ಎಲ್ಲ ಬಂದು ಆ ಥರ ಬಂದಿತ್ತು ಸರ್. ನಾವು ಆ PMFMC ಯೋಜನೆಯಲ್ಲಿ ಈ ಉದ್ಯಮ ಪ್ರಾರಂಭ ಮಾಡಿದ್ದೀವಿ ಸರ್. ನೀವಾಗಲೇ ಕೇಳಿದ್ರಿ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ಸರ್. ಆ ವಿಚಾರದಲ್ಲಿ ನಮಗೆ ತುಂಬ ಖುಷಿ ಸರ್. ಅದು ನಮ್ಗೆ ಹೆಂಗಂದರೆ, ಫಸ್ಟ್ ಪ್ರಾರಂಭದಲ್ಲಿ ನಾವು ಚಿಕ್ಕಮಂಗ್ಳೂರಲ್ಲಿ ಇದನ್ನು ನಮ್ಮದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡೋಣ ಅಂತ ಮಾಡಿದ್ವಿ ಸರ್. ಅದರಲ್ಲಿ MG ರೋಡಲ್ಲಿ ಒಂದು ಶ್ರೀರಾಮ ಸ್ವೀಟ್ಸ್ ಅಂತಿದೆ ಸರ್. ತುಂಬ ಹೆಲ್ಪಿಂಗ್ ನೇಚರ್ ಅವರು. ಇಂಥ ಬೆಳೀತಾ ಇರ್ತಕ್ಕಂಥ ಉದ್ಯಮೆದಾರರಿಗೆ ಒಂದು ಪ್ರಮೋಟ್ ಮಾಡಬೇಕು ಅಂತಕ್ಕಂಥ ಹಂಬಲ ಇದೆ ಅವರಿಗೆ ಸರ್. ಅವ್ರಿಗೆ ಕೊಟ್ಟಿದ್ವಿ ಸರ್. ಇನ್ನು ಚಾಮುಂಡಿ ಪ್ರಾವಿಷನ್ ಸ್ಟೋರ್ ಅಂತೇಳಿ ಕೇಳಿರ್ತೀರ, ಅದು ತುಂಬ ಫೇಮಸ್ ಅಂಗಡಿ ಸರ್. ಅವರು ಅದನ್ನು ಅಲ್ಲಿ ನಮ್ಮ ಸಾಮಗ್ರಿ ಸಿಗುತ್ತೆ. ಅದಾದಮೇಲೆ ಕೇಕ್ ಕಾರ್ನರ್ ಅಂತಿದೆ, ಅಲ್ಲಿ ಸಿಗುತ್ತೆ ಸರ್. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಸಕ್ರಪಟ್ಟಣದ ಹತ್ರ ಒಂದು ಕೇಕ್ ಕಾರ್ನರ್ ಅಂತಿದೆ ಸರ್. ಕಾರ್ನರ್ ಅಲ್ಲಿ ಸಿಗುತ್ತೆ ಸರ್. ಸ್ವಲ್ಪ ಮುಂದಕ್ಕೆ ಕಡೂರಿಗೆ ಹೋದರೆ ಅಲ್ಲಿ ನಂದಿ ಪ್ರಾವಿಷನ್ ಸ್ಟೋರ್ ಅಂತೇಳಿ ಸ್ವಾಮಿ ಅಂಗಡಿ ಅಂತೇಳಿ ಅಲ್ಲಿ ಸಿಗುತ್ತೆ ಸರ್. ಸ್ವಲ್ಪ ಮುಂದಕ್ಕೆ ಬೀರೂರಿಗೆ ಹೋದರೆ ಹರ್ಷ ಅಂತೇಳಿ ಸ್ಟೇಷನ್ ರೋಡಲ್ಲಿ ಅವನೊಂದು ಔಟ್ಲೆಟ್ ಮಾಡಿ ಅಲ್ಲಿ ಮಾಡ್ತಾ ಇರ್ತಾರೆ ಸರ್. ಸ್ವಲ್ಪ ಬೀರೂರಿನ ಮುಂದಕ್ಕೆ ಹೋಗಿ ಲಿಂಗದಳ್ಳಿಗೆ ಹೋದರೆ ಆ ಲಿಂಗದಳ್ಳಿನಲ್ಲಿ ಅಶೋಕ್ ಅಂತೇಳಿ ಅಮೃತ ಚಹಾ ಶಾಪ್ ಅಂತೇಳಿ ಸರ್, ಅವ್ರು ಮಾಡ್ತಾರೆ ಸರ್. ಅಲ್ಲಿಂದ ಅಜ್ಜಂಪುರಕ್ಕೆ ಹೋದರೆ ಸರ್ ಒಬ್ಬ ಸಿದ್ದಯ್ಯ ಅಂತೇಳಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಅವರಲ್ಲಿ ಮಾಡ್ತಾರೆ ಸರ್.
ನೀವು ಹಂಗೆ ಬಂದ್ಬಿಟ್ಟು ಅರಸೀಕೆರೆಗೆ ಹೋದರೆ ಅರಸೀಕೆರೆ ಹತ್ರ ಒಂದು ತಳ್ಳೂರು ಕ್ರಾಸ್ ಅಂತಿದೆ ಸರ್. ಅಲ್ಲೊಂದು ತಳ್ಳೂರು ಕ್ರಾಸಲ್ಲಿ ಒಂದು ಅಮೃತ್ ಚಹಾ ಅಂಗಡಿ ಅಂತೇಳಿ ಒಂದಿದೆ ಸರ್, ಅಲ್ಲಿ ಅದನ್ನು ಮಾಡ್ತಾರೆ ಸರ್. ಅಲ್ಲಿ ಸುಮ್ಮನೆ ಜಾಗಲ್ಲಿ ಬಂದರೆ ಅಲ್ಲಿ ಶಿವಣ್ಣ ಅಂತೇಳಿ ಅಮೃತ್ ಚಹಾ ಅಂಗಡಿ ಇದೆ, ಅಲ್ಲಿ ಪ್ರಮೋಟ್ ಮಾಡ್ತಾರೆ ಸರ್. ಹಿಂಗೆ ಅಲ್ಲಲ್ಲಿ ಡಿಮ್ಯಾಂಡು ಇದೆ. ಬಟ್ ನಾವು ನಮ್ಮ ಸಾಮರ್ಥ್ಯ ನಮ್ಮ ಶಕ್ತಿಗೆ ಅನುಗುಣವಾಗಿ ಈ ಮಾಡ್ತಾಯಿದ್ವಿ. ಬಟ್ ನೀವು ಹೇಳ್ದಂಗೆ ನೆಕ್ಸ್ಟ್ ಒಂದು ಇಂಪ್ರೂವ್ ಮಾಡ್ಬೇಕು ಸರ್. ಅದು ಎಲ್ಲ ಕಡೆಯೂ ಡಿಮ್ಯಾಂಡ್ ಇರೋದ್ರಿಂದ, ಬೇಡಿಕೆನೂ ಇರೋದ್ರಿಂದ. ಆಮೇಲೆ ಈಗ ವಿಶೇಷವಾಗಿ ನಾವು ಒಂದು 2-3 ತಿಂಗಳಿಂದ ಬೆಂಗಳೂರಲ್ಲೂ ಕೂಡ ಒಂದು ಔಟ್ಲೆಟ್ ಮಾಡಿದ್ವಿ ಸರ್. ಬೆಂಗಳೂರಿನ ಆಹಾರ ಪ್ರಿಯರಿಗೆ, ಅವ್ರ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತೇಳಿ ತುಂಬ ಖುಷಿಯಿಂದ ಅದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಸಾಮಗ್ರಿನ ಸರ್. ಯಾಕೆಂದರೆ ಬಹುಶಃ ನನಗನ್ಸುತ್ತೆ ಕಷ್ಟ ಇವೆಲ್ಲ ರಾಗಿ ಆಲ್ಬಾಯಿ ಅದು ನಮ್ಮ ಹಳ್ಳಿಗರಿಗೆ ಮಾಡೋದು ಕಷ್ಟ. ಇವತ್ತಿನ ಆಧುನಿಕವಾದಂಥ ಕಾಲಘಟ್ಟದಲ್ಲಿ ಒತ್ತಡಗಳು ಭಾರಿ ಇರುತ್ತೆ, ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ, ಅವ್ರಿಗೆ ಟೈಮ್ ಇರಲ್ಲ, ಇನ್ನು ಕೆಲವರಿಗೆ ಮಾಡೋಕ್ಕೂ ಬರಲ್ಲ ಸರ್. ಎಲ್ಲ ಕಾರಣಕ್ಕೋಸ್ಕರ ಈ ರೀತಿ ಅವೈಲೇಬಲ್ ಇದೆ ಅಂದರೆ ಖುಷಿಯಿಂದ ಕೊಂಡು ತಿಂತಕ್ಕಂಥ ಒಂದು ವರ್ಗ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ನಾವು ಬೆಂಗಳೂರಲ್ಲೂ ಕೂಡ ಒಂದು ಔಟ್ಲೆಟ್ ಮಾಡಿ ಇದನ್ನು ಮಾಡ್ತಾಯಿದ್ದೀವಿ ಸರ್. ನೋಡಿ ಈಗ ಚಿಗಣಿ ಅಂತಕ್ಕಂಥದ್ದಾಗಲಿ ಅಥವಾ ಎಳ್ಳುಳ್ಳಿಗೆಯನ್ನು ಮಾಡ್ತೀವಿ ಸರ್. ಅದರಲ್ಲಿ ಅದು ಅಪರೂಪದ್ದು, ಅದು ಎಲ್ಲ ಮನೆಯಲ್ಲೂ ಎಲ್ಲ ಕಡೆಯೂ ಸದಾಕಾಲ ಸಿಗುತ್ತೆ ಅನ್ನೋದು ಡೌಟ್ ಸರ್. ಅದು ಈ ರಾಗಿ ಹಲ್ವಾ ಅಷ್ಟೇ ಸರ್, ತುಂಬ ಟಫ್ ಟಾಸ್ಕ್ ಅದು ಮಾಡುವಾಗ ನನಗೆ ಅನಿಸುತ್ತೆ ಹತ್ತತ್ರ ಒಂದು 8-9 ಗಂಟೆ ಬೇಕು ಸರ್. ಅದು ಹಿಂಗಂದರೆ ಅದನ್ನು ನೆನೆ ಹಾಕೋದು ಒಂದು 2 ಗಂಟೆ ನೆನೆ ಹಾಕಬೇಕು, ಹಾಲು ತೆಗಿಯೋಕೆ ಒಂದು 2 ಗಂಟೆ ತೆಗಿಬೇಕು ಸರ್. ಅದಾದಮೇಲೆ ಮಾಡೋಕ್ಕೆ ಒಂದು 2 ಗಂಟೆ ಬೇಕು ಸರ್. ಅದಾದಮೇಲೆ ಸೆಟ್ಲ್ ಆಗೋಕ್ಕೆ ಒಂದು 2 ಗಂಟೆ ಬೇಕು ಸರ್. ಇದು ಆಲ್ಮೋಸ್ಟ್ ಒಂದು 8 ಅವರ್ ಪ್ರೋಸೆಸ್ ಸರ್ ಅವೆಲ್ಲ. ಆಮೇಲೆ ನಿಲ್ಲಂಗಿಲ್ಲ, ಅದು ಕಂಟಿನ್ಯೂಸ್ ಆಗಿ ಅದನ್ನು ಗೂರಾಡ್ತಿರ್ಬೇಕು. ಅದೊಂದು ಹದ ಅಂತಿದೆ ಸರ್. ಅದು ಇಲ್ಲಾಂದ್ರೆ ಗಂಟೆ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಇನ್ನೇನೋ ಪಿಸುಗಲಾಗುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ಟೆಕ್ಸ್ಚರ್ ಇದೆ, ಅಲ್ಲಿ ಬರಬೇಕಲ್ಲ ಸರ್. ಅದು ಅವೆಲ್ಲವೂ ಸಮೇತ ಒಂದು ಗ್ರಿಪ್ ಸಿಕ್ಕಿದೆ ಇರೋದ್ರಿಂದ ಅದನ್ನು ಮಾಡ್ತಾಯಿದ್ದೀವಿ ಸರ್. ಸೊ ಕೊನೆ ಪ್ರಶ್ನೆ, ಎಲ್ಲ ಐಟಮ್ಗಳು ಕೆಲವೊಂದಂತೂ ಬೇರೆ ಕಡೆ ಸಿಗೋದೇ ಇಲ್ಲ, ಕೆಲವೊಂದು ಸಿಗ್ಬೋದು. ಈಗ ಉದಾಹರಣೆಗೆ ನಿಪ್ಪಟ್ಟು ಇರ್ಬೋದು, ಬೇರೆ ಕಡೆ ಸಿಗುತ್ತೆ. ಆದರೆ ಯಾಕೆ ಚಟ್ನಳ್ಳಿ ಫುಡ್ಸಿನ ನಿಪ್ಪಟ್ಟನ್ನೇ ತಿನ್ನಬೇಕು ಅಂತ? ಸರ್ ನಾನೇನು ಹೇಳ್ತೀನಿ ಅಂದರೆ ಸರ್, ಯಾವುದನ್ನು ಕೂಡ ಪರೀಕ್ಷೆಗೆ ಒಳಪಡಿಸದೆ ನಾವು ಯಾವುದನ್ನು ಕೂಡ ಜಡ್ಜ್ಮೆಂಟಿಗೆ ಬರಬಾರ್ದು. ನಾನು ಗ್ರಾಹಕರಿಗೆ ಒಂದು ಹೇಳ್ತೀನಿ ಸರ್. ಏನು ಹೇಳ್ತೀನಿ ಅಂದರೆ ನಾನೇನು ಬೇರೆಯವ್ರನ್ನ ಅದು ಕಂಡೆಮ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂತಲ್ಲ ಸರ್. ಒಂದು ಪ್ರಾಡಕ್ಟ್ನ ವಿಶೇಷತೆ ಗೊತ್ತಾಗಬೇಕು ಅಂದರೆ ನೀವು ಒಂದು 2-3 ಬೇರೆಯವನ್ನ ಜೊತೆಲಿ ಇಟ್ಕೊಳ್ಳಿ, ಆಮೇಲೆ ನೀವು ಟೇಸ್ಟ್ ಮಾಡ್ತಾ ಹೋಗಿ, ಕಂಪೇರ್ ಮಾಡ್ತಾ ಹೋಗಿ ಸರ್. ಬೇರೆ ಯಾವುದೇ ನಿಪ್ಪಟ್ಟು ಸಿಕ್ಕಿದ್ರು ಅದ್ರ ಜೊತೆ ಈ ನಿಪ್ಪಟ್ಟನ್ನು ತಿಂತಾ ಹೋಗಿ ಸರ್. ಡೆಫಿನೆಟಾಗಿ ನಿಮ್ಮನ್ನೊಂದು ಟೆಂಪ್ಟ್ ಮಾಡುತ್ತೆ, ಒಂದು ತಿಂತಿದ್ದಂಗೆ ಮತ್ತೊಂದು ಬಾಯಿಗೆ ಹಾಕಬೇಕು ಅಂತ ಅನಿಸುತ್ತೆ ಸರ್. ಅದಕ್ಕೆ ಕಾರಣ ಅದರೊಳಗಡೆ ನಾವು ತುಂಬಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಅಂತೇಳಿ ಸರ್. ಅದೇನೇ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಕರಿಬೇವಿನ ಸೊಪ್ಪು ಆಗಿರ್ಬೋದು, ಮೆಣಸಿನಕಾಯಿ, ಸುಮಾರು 15-16 ಇಂಗ್ರೀಡಿಯೆಂಟ್ ತುಂಬ್ತೀವಿ ಸರ್. ಅದಕ್ಕೆ ಈರುಳ್ಳಿ ಆಗಿರ್ಬೋದು ಸರ್. ಆ ಕಾರಣಕ್ಕೋಸ್ಕರ ಡೆಫಿನೆಟಾಗಿ ಹೇಳ್ತೀನಿ ಸರ್, ಅದು ಇಟ್ ಈಸ್ ಡಿಫ್ರೆನ್ಸ್ ವಿತ್ ಟೇಸ್ಟ್ ಅಂತೇಳಿ ಸರ್. ಟೇಸ್ಟ್ ಅಂದರೆ ಅದು ಡೆಫಿನೆಟಾಗಿ ಕಾಣ್ತೀರಾ, ನೀವು ಅದನ್ನು ಗಮನಿಸ್ತೀರಾ ಸರ್. ಅದು ನೋಡಿ, ಅದು ರಾಗಿ ಕೀಲ್ಸ್ ಅನ್ನೋದಿದೆಯಲ್ಲ ಸರ್, ಅದು ನೋಡ್ರಿ ಗೊತ್ತಾಗುತ್ತೆ. ಅದರೊಳ್ಳೆ ಶೇಕ್ ಆಗ್ತಿರುತ್ತೆ ಸರ್, ನಡುಗ್ತಿರುತ್ತೆ ಸರ್. ಅದು ನೋಡಿದರೆ ತಿನ್ನಬೇಕು ಅನಿಸುತ್ತೆ ಸರ್. ಈ ಥರದ ಒಪಿನಿಯನ್ ಇದು ನಂದಲ್ಲ, ನಾನೊಬ್ಬ ಪ್ರಾಡಕ್ಟಾಗಿ ಸಹಜವಾಗಿ ಹೇಳ್ತೀನಿ. ಅದು ಎತ್ತರಿಗೆ ಹೆಗ್ಗಣ ಮುದ್ದು ಅಂತೇಳಿ ಒಂದು ಗಾದೆ ಇದೆ, ಗೊತ್ತಲ್ಲ ನಿಮಗೆ. ನಾವು ಮಾಡಿದ್ದೀವಿ ಅಂದಮೇಲೆ ಚೆನ್ನಾಗಿರುತ್ತೆ, ನಾವು ಹೇಳೋದು ದೊಡ್ಡದಲ್ಲ ಸರ್. ನಾನು ಫೀಡ್ಬ್ಯಾಕ್ ತಗೊಂಡು ಹೇಳ್ತೀನಿ, ಯಾರ್ಯಾರು ಇದನ್ನು ಕನ್ಸ್ಯೂಮ್ ಮಾಡಿದ್ದಾರೆ, ಯಾರ್ಯಾರು ಟೇಸ್ಟ್ ಮಾಡಿದ್ದಾರೆ, ಅವ್ರ ಅಭಿಪ್ರಾಯ ತಗೊಂಡು ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಸ್ಮಾಲ್ ಒಂದು ಕ್ರಾಸ್ ಚೆಕ್ ಮಾಡಿ ಅದನ್ನೊಂದು ಟೆಸ್ಟ್ ಮಾಡ್ಬೋದು ಸರ್. ಅದು ಗ್ರಾಹಕರದ್ದು ಒಂದು ಕ್ರಾಸ್ ಚೆಕ್ ಮಾಡಿ ಸರ್. ನಾನು ಹೇಳೋದು ಇಷ್ಟೇ ಸರ್, ಇದೊಂದು ರೀತಿ ಸಾಹಸದ ಪ್ರವೃತ್ತಿನೇ. ಆಮೇಲೆ ಎರಡನೇದು ನನಗನ್ಸುತ್ತೆ ಸರ್, ಯಾವುದೂ ಕೂಡ ಈಸಿ ಅಂತಿಲ್ಲ ಸರ್. ನಾವು ಅಬ್ದುಲ್ ಕಲಾಮು ಸಹಜವಾಗಿ ಒಂದು ಮಾತು ಹೇಳ್ತಿದ್ರು, ಅದೇನು ಅಂದರೆ ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ ಆ್ಯಂಡ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಝಿ ಅಂತೇಳಿ ಒಂದು ಅದ್ಭುತವಾದ ಕೊಟೇಶನ್ ಅದು. ಕಲಾಂ ಅವ್ರು ಯಾವಾಗಲೂ ಹೇಳ್ತಿದ್ರು ಸರ್ ಅಂತೇಳಿ. ಹಾಗಾಗಿ ಒಂದು ಸೋಮಾರಿತನ ನಿರ್ಲಕ್ಷ್ಯ ಮಾಡಿ ಒಂದು ಸದಾ ಚಟುವಟಿಕೆಯಿಂದ ಇರ್ತಾ ಇಂಥ ಒಂದು ವಿಷನ್ಗಳು ಇಂಥ ಬೇಕಾದಷ್ಟು ಈ ರೀತಿ ಯೋಚನೆ ಮಾಡ್ತಕ್ಕಂಥ ಒಂದು ಸಮೂಹನೇ ದೊಡ್ಡದಾಗಿದೆ ಸರ್. ಆಮೇಲೆ ಎರಡನೇದು ಏನು ಅಂದರೆ, ಇವತ್ತು ನಿಮಗೆ ಗೊತ್ತಿರೋಂಗೆ ಒಂದು ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೋಬೋದು ಸರ್. ಈಗ ಸೋಷಿಯಲ್ ಮೀಡಿಯಾ ತುಂಬ ಪ್ರಬಲವಾಗಿದೆ. ನಿಮ್ಮಂಥ ಐಸಿರಂಥ ಚಾನಲರು ಅಥವಾ ಇನ್ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಸರ್ ಇರ್ಬೋದು, ಇವರೆಲ್ಲೂ ಇವ್ರ ಬಗ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಬೆಂಬಲವೇ. ಹಾಗಾಗಿ ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಮಾಧ್ಯಮ ಆಗಲಿ, ಪ್ರಭುತ್ವ ಆಗಲಿ, ಅಥವಾ ಇಲಾಖೆಗಳಾಗಲಿ, ಅಥವಾ ಸಂಘ ಸಂಸ್ಥೆಗಳಾಗಲಿ, ಇವೆಲ್ಲವೂ ಕೂಡ ನಿರಂತರವಾಗಿ ಇಂಥ ಉದ್ದಿಮೆದಾರರಿಗೆ ಬೆಂಬಲ ನೀಡಬೇಕು ಅಂತಕ್ಕಂಥದ್ದೇ ನಮ್ಮ ಹಂಬಲ ಸರ್. ಈ ಹಂಬಲವನ್ನು ಒಂದು ಖಚಿತವಾಗಿದೆ ಒಂದು ಸಬ್ಮಿಷನ್ ಅಂತೇಳಿ ಸರ್. ಅದು ಹಂಗಿದ್ದಾಗ ಮಾತ್ರ ಒಬ್ಬ ಎಂಟ್ರಪ್ರೀನಿಯರ್ ಆಗಿ ಒಂದು ಉದ್ಯಮ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ಮನವಿ. ಹಾಗಾಗಿ ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ನಾನು ಅದಕ್ಕೆ ಒಂದು ಉದಾರವಾಗಿ ಕೊಳ್ಳಿ ಅಂತೇಳಿ, ಉದಾರವಾಗಿ ಪರ್ಚೇಸ್ ಮಾಡಿ ಕೊಂಡು ಸೇವನೆ ಮಾಡೋ ಮುಖೇನ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥದ್ದು ನಾನು ಅವ್ರ ಹತ್ರ ಮಾಡ್ತಿರ್ತಕ್ಕಂಥ ಒಂದು ನಿವೇದನೆ ಸರ್. ಥ್ಯಾಂಕ್ ಯು ಸರ್. ಅಷ್ಟು ದೂರದಿಂದ ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದು ನಮಗಂತೂ ಭಾರಿ ಖುಷಿಯಾಗಿದೆ ಸರ್.
ಹೆಸರು ತೇಜ್ ಕುಮಾರಿ. ಯಾವ ಊರು ನಿಮ್ಮದು? ತಾಯಿ ಮನೆ ಹುಲಿಕೆರೆ, ಕೊಟ್ಟಿರೋದಿಲ್ಲ ಚಟ್ನಳ್ಳಿಗೆ. ಏನು ಮಾಡ್ತಾ ಇದ್ದೀರಾ ಇವಾಗ? ಈಗ ನಿಪ್ಪಟ್ಟು ಮಾಡ್ತಾ ಇದ್ದೀವಿ. ಎಷ್ಟು ತಿಂಗಳಿಂದ ಶುರು ಮಾಡಿರೋದು ನೀವು? ನಾವೀಗ ಶುರು ಮಾಡಿ 10 ತಿಂಗಳಾಯ್ತು. ಜೂನಲ್ಲಿ ಶುರು ಮಾಡಿದ್ವಿ. ಸೊ ಏನು ಹೇಗೆ ಅನ್ಸುತ್ತೆ ಮನೆಯವರು ಇದನ್ನೆಲ್ಲ ಶುರು ಮಾಡಿವಾಗ? ತುಂಬಾನೇ ಖುಷಿ ಇದೆ. ಹೇಗಿದೆ ಅಭಿಪ್ರಾಯ, ಹೇಗೆ ಬರುತ್ತೆ ತಿಂದವ್ರದ್ದು ಅಂತ? ಜನಗಳದ್ದು ಅಭಿಪ್ರಾಯ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಮನೆಯವ್ರ ಸಪೋರ್ಟು ಮತ್ತು ಮಗನ ಸಪೋರ್ಟ್ ಎಲ್ಲ ಇದೆ. ಮನೆಯವ್ರ ದೊಡ್ಡವ್ರ ಸಪೋರ್ಟ್ ಎಲ್ಲ ಇದೆಯಲ್ಲ, ಹಾಗಾಗಿ ಚೆನ್ನಾಗಿ. ಈ ಬೇಸಿಗೆ ಕಾಲದಲ್ಲಿ ಎಣ್ಣೆ ಮುಂದೆ ಕೂತ್ಕೊಂಡು ಬೆಂಕಿ ಮುಂದೆ ಕೂತ್ಕೊಂಡು ಮಾಡೋದು ಕಷ್ಟ ಆಗಲ್ವಾ? ಹಂಗೇನಿಲ್ಲ, ಖುಷಿ ಆಗ್ತಿದೆ ಮಾಡೋಕ್ಕೆ. ಜನಗಳ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆಯಲ್ಲ, ಹಾಗಾಗಿ ನಮಗೆ ಮಾಡೋಕೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ತಿದೆ. ಇವತ್ತು ಎಷ್ಟು kg ಹಿಟ್ಟಿನ ಮಾಡಿದ್ದೀರಾ? ಇವತ್ತು 2000 ಪೀಸಿಂದು. ಅವರೆಲ್ಲ ರೆಡಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ವಾರದಲ್ಲಿ ಎಷ್ಟು ದಿನ ಮಾಡ್ತಿದ್ದೀರಾ ಇವಾಗ? ಡೈಲಿ ಇರುತ್ತೆ ಇದು. ಮತ್ತು ನಿಪ್ಪಟ್ಟು ಕೆಲಸ ಡೈಲಿ ಇದ್ದೇ ಇರುತ್ತೆ. ನಮ್ಮದು ನೀಲೇನಹಳ್ಳಿ ಶಿವಮ್ಮ. ಎಷ್ಟು ತಿಂಗಳಿಂದ ಇಲ್ಲಿ ಮಾಡ್ತಾ ಇದ್ದೀರಾ ಇವಾಗ? ಈಗಲೇ 6 ತಿಂಗಳಿಂದಲೂ ಮಾಡ್ತಾ ಇದ್ದೀವಿ. ಏನೇನು ಮಾಡ್ತೀರಾ? ನಿಪ್ಪಟ್ಟು ಮಾಡ್ತೀವಿ, ತಿಲ್ಸ ಮಾಡ್ತೀವಿ, ಎಳ್ಳುಂಡೆ ಮಾಡ್ತೀವಿ, ಒಬ್ಬಿಟ್ಟು ಮಾಡ್ತೀವಿ, ಎಳ್ಳಿಂದ ಚರ್ಮುರಿ ಮಾಡ್ತೀವಿ, ಮಾಲ್ದಿ ಅದೆಲ್ಲ ಮಾಡ್ತೀವಿ ನಾವು. ಸೊ ಮಹೇಶ್ ಅಣ್ಣರು ಇಲ್ಲೇ ಊರ ಹತ್ರನೇ ಮಾಡಿ ನಿಮ್ಗೆಲ್ಲ ಒಂದೊಂದು ಕೆಲಸ ಕೊಟ್ಟಿದ್ದಾರಲ್ಲ, ಏನು? ಅದಕ್ಕೆ ತುಂಬ ಖುಷಿ ಆಗ್ತೈತೆ ನಮಗೆ. ಅವ್ರು ಕೆಲಸ ಕೊಡ್ತಾರಲ್ಲ, ಅದೇ ನಮಗೆ ಖುಷಿ. ಡೈಲಿ ಕೆಲಸ ಸಿಗುತ್ತೆ ನಮಗೆ, ಅದೊಂದು ಖುಷಿ. ವಾರದಲ್ಲಿ ಎಷ್ಟು ದಿವಸ ಕೆಲಸ ಸಿಗುತ್ತೆ ನಿಮಗೆ? ವಾರದಲ್ಲಿ ಇಡೀ ವಾರ ಎಲ್ಲ ಸಿಗುತ್ತೆ, ಇಡೀ ತಿಂಗಳೆಲ್ಲ ಸಿಗುತ್ತೆ ನಮಗೆ ಕೆಲಸ. ನಾವು ರಜೆ ಹಾಕಿದ್ರು ಅಂದ್ರು ಅವ್ರು ಬೇಡ ಅಂತ ಅಂತಾರೆ. ಹಂಗಾಗಿ ನಮ್ಗೆ ಏನಾರು ಪ್ರಾಬ್ಲಮ್ ಇದ್ದರೂ ಒಂದೊಂದು ರಜೆ ಹಾಕಿಂತೀವಿ. ಇಲ್ಲ ನಾವು ಡೈಲಿ ಕೆಲಸ ಇರುತ್ತೆ ನಮಗೆ. ಎಲ್ಲ ಇಷ್ಟಪಟ್ಟೆ ಮಾಡ್ತಿರೋದು ನಾವು. ಭಾರಿ ಖುಷಿ ಆಗುತ್ತೆ ಇಲ್ಲಿ ನೋಡಿ. ಚೆನ್ನಾಗಿ ಕೆಲಸ ನಡೆಯುತ್ತೆ. ನೀವು ಮಾಡಿರೋ ಐಟಮ್ ತಿಂದಿದ್ದೀರಾ ನೀವು ಯಾವಾಗಲೂ? ನಾವು ತಿಂದಿದ್ದೀವಿ. ಹೆಂಗೆ ಅನ್ಸಿದೆ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಬರುತ್ತೆ ಮಾಡೋಕ್ಕೆ. ಸಿದ್ದಮ್ಮ, ಕಡೂರು ತಾಲೂಕು, ಸಗರಪಟ್ಟಣ ಹೋಬಳಿ, ಚಟ್ನಳ್ಳಿ. ತವ್ರ ಮನೆ ಅಲ್ಲೇ ಕಲ್ಲಹಳ್ಳಿ, ಅರಸೀಕೆರೆ ತಾಲೂಕು. ಎಷ್ಟು ವಯಸ್ಸು ಅಜ್ಜಿ ನಿಮ್ಗೀಗ? 85. ಈ ವಯಸ್ಸಿನಲ್ಲಿ ನೋಡಿ ಹೆಂಗನ್ಸುತ್ತೆ ಮಗ ಈ ವಯಸ್ಸಿನಲ್ಲಿ ಈ ಥರದ್ದೆಲ್ಲ ಮಾಡಬೇಕು ಅಂತ ಹೊರಟಿದಾರಲ್ಲಪ್ಪ. ದೇವ್ರು ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಿದ್ರೆ ಸಾಕು. ಅಲ್ಲ 85ನೇ ವಯಸ್ಸಿನಲ್ಲೂ ಬೆಳಗಿಂದ ಮಧ್ಯಾಹ್ನ ತನಕ ಮಾಡ್ತಿರಲ್ಲ, ನಮಗೆ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಏನನ್ಸುತ್ತೆ ಇದೆಲ್ಲ? ನಮ್ಮ ಕಡೆ ಹಳ್ಳಿ ಅಡುಗೆಗಳನ್ನ ಜಾಸ್ತಿ ಮಟ್ಟದಲ್ಲಿ ಮಾಡಿ ಎಲ್ಲರಿಗೂ ನಾವು ಮನೆ ಮಟ್ಟಿಗೆ ಮಾಡ್ಕೊಂತಿದ್ವರಪ್ಪ ಆವಾಗ. ಕೆಲಸ ಎಲ್ಲವ ನೆಂಟ್ರು ಪಂಟ್ರು ಬಂದರೆ ಎಲ್ಲ ಮಾಡ್ತಿದ್ದು, ಮಾಲ್ದಿ ಮಾಡ್ತಿದ್ದು, ಎಲ್ಲದೂ ಮಾಡ್ತಿದ್ದು ಅವಾಗ. ಬೇಕಾದಷ್ಟು ಮಾಡ್ತಿದ್ದು. ಈಗ ಎಲ್ಲ ಬಿಟ್ಟಿದ್ರು, ಈಗ ಮತ್ತೆ ಶುರು ಮಾಡ್ಕೊಂಡ್ರಲ್ಲ ಇವರು. ನೋಡ್ಬೇಕು, ದೇವ್ರು ಒಳ್ಳೇದು ಮಾಡಿಬಿಟ್ರೆ ಸಾಕಪ್ಪ ಎಲ್ಲ ಕಡೆಯಿಂದಲೂ. ವಾರದಲ್ಲಿ ವಾರ ಪೂರ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಇವಾಗ? ಆಗ್ತಾಯಿತ್ತು, ಮಾಡ್ತಾಯಿದ್ದೀವಿ. ಇವತ್ತು ಎಷ್ಟು ನಿಪ್ಪಟ್ಟು ರೆಡಿ ಮಾಡ್ತಾ ಇದ್ದೀರಾ? ನೀವು ಒಂದೊಂದುವರೆ ಸಾವಿರ 2,000 ಆಗ್ತವ್ರಿ. ಓಕೆ, ಡೈಲಿ ಹೆಚ್ಚು ಕಡಿಮೆ ಇಷ್ಟೇ ರೆಡಿ ಮಾಡ್ತೀರಾ? ಆಗ್ತವೆ. 500 ಮೇಲಂತೂ ಹೋಗ್ತಾವೆ. ಆಗ್ತವೆ. 2 ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು ಅಂತ ಕಲಿಸ್ತೀವಿ. ಹಂಗಾಗಿ ಆಗ್ತವೆ. ಜನ ತಿಂದವ್ರು ಭಾರಿ ಚೆನ್ನಾಗಿದೆ ಅಂತ ಹೇಳಿದಾಗ ಹೆಂಗ ಅನ್ಸುತ್ತೆ ನಿಮಗೆ? ಚೆನ್ನಾಗಿದ್ದಾವೆ ಅಂತ ಎಲ್ಲರೂ ಹೇಳ್ತಾರೆ ಮನೆಗೆ ಬಂದಾಗೆಲ್ಲವ. ನಮ್ದು ಒಬ್ಬರದೇ ಅಲ್ವಲ್ಲಪ್ಪ, ಎಲ್ಲರದ್ದು ಶ್ರಮ. ನಾವು ಮನೆಗೆ ಮಾಡ್ತಿದ್ದು ಮೊದಲು ನಿಪ್ಪಟ್ಟು ಎಲ್ಲವ ಮನೆಗೆ ಮಾಡ್ತಿದ್ವಿ. ಈಗ ಮಾಡೋಕ್ಕೆ ಅಂತ ಮಾಡಿದಾರಪ್ಪ. ಮೊಮ್ಮಗಳಿಗೂ ಮೊಮ್ಮಗಿಗೂ ಸಖತ್ ಹಿಂಸೆ ಕೊಡ್ತಾಯಿದ್ದೀವಿ ಅಲ್ಲಿ ಬೆಂಗಳೂರಿಗೆ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.